ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಆಗಸ್ಟ್ ತಿಂಗಳ 28ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷದ ದಶಮಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 4:23 ಇರಲಿದೆ. ನಂತರ ಏಕಾದಶಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮೃಗಶಿರ ನಕ್ಷತ್ರ. ಇದು ಈ ದಿನ ರಾತ್ರಿ 7:59 ಇರಲಿದೆ. ನಂತರ ಆರ್ದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಮಧ್ಯಾಹ್ನ 1:24 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ವಜ್ರಯೋಗ. ಇದು ಈ ದಿನ ರಾತ್ರಿ 7:10 ಇರಲಿದೆ. ನಂತರ ಸಿದ್ಧಿಯೋಗ ಆರಂಭ ಆಗುತ್ತೆ. ದಿಕ್ಷೂಳೆ ಉತ್ತರ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಸಿಂಹ, ಚಂದ್ರ ಇರುವಂತಹ ರಾಶಿ ಮಿಥುನ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:25 ಮಧ್ಯಾಹ್ನ 1:58 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:52 ಮಧ್ಯಾಹ್ನ 12:25 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:46 ಬೆಳಿಗ್ಗೆ 9:19 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:56 ಮಧ್ಯಾಹ್ನ 12:47 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 6:39 ಬೆಳಿಗ್ಗೆ 8:06 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:36. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವಾಣಿಜ್ಯಕ್ಕೆ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ, ಗಣಿತಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯವಹಾರ ಮಾಡುವಂಥವರು, ವರ್ತಕರು, ದಳ್ಳಾಳಿಗಳು ಬಹಳ ವಿಶೇಷ ಲಾಭವನ್ನು ಪಡ್ಕೊಳ್ಳುವಂಥ ದಿನ ಇದು. ಹಾಗೆ ಬುಧ ಮಾತಿಗೆ ಕಾರಕ, ವಾಕ್ಚಾತುರ್ಯ, ಬುದ್ಧಿ, ವಿನೋದ, ಹಾಸ್ಯ, ವಿದ್ಯೆ ಇದಕ್ಕೂ ಕೂಡ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಜ್ಞಾನಾರ್ಜನೆಯನ್ನು ಮಾಡ್ತಾರೆ, ವಿದ್ಯೆ ಕಲಿಯಬೇಕು ಅಂತಿದ್ದಾರೆ ವಿದ್ಯಾರ್ಥಿಗಳು, ಇವ್ರಿಗೂ ಕೂಡ ಅತ್ಯುತ್ತಮವಾದಂತಹ ಸಮಯ ಇದೆ. ಇನ್ನು ಗೆಳೆತನಕ್ಕೆ, ಸ್ನೇಹಕ್ಕೆ ಕೂಡ ಬುಧ ಕಾರಕನಾಗಿರುವಂಥವನು. ಹಾಗಾಗಿ ಈ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡುವಂಥವ್ರು ಅಥವಾ ಯಾವುದೇ ರೀತಿಯ ಸಹಾಯ ಸಹಕಾರಗಳನ್ನು ನಿಮ್ಮ ಮಿತ್ರರಿಂದ ಪಡ್ಕೊಳ್ಳುವಂಥ ಸಂದರ್ಭ ಅದಕ್ಕೂ ಕೂಡ ಅನುಕೂಲ ಇರುವಂಥ ದಿನ ಇದು. ಹಾಗೆ ಈ ದಿನ ಇರುವಂಥ ಗುರುಹೋರ ಕೂಡ ಬಹಳ ಚೆನ್ನಾಗಿದೆ.
ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬ ಅನುಕೂಲಕರವಾಗಿ ನಡೆಯುತ್ತೆ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 16 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 28 ನಿಮಿಷದಿಂದ ಅಪರಾಹ್ನ 5 ಗಂಟೆ 30 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 22 ನಿಮಿಷದಿಂದ ರಾತ್ರಿ 12 ಗಂಟೆ 20 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಅನುಸರಣೆ ಮಾಡಬಹುದು. ಹಾಗೆ ಈ ದಿನ ಇರುವಂಥ ಶನಿಹೋರ, ಇದರಲ್ಲಿ ನೀವು ಯಾವುದಾದ್ರೂ ಕೆಲಸಗಳನ್ನು ಆರಂಭ ಮಾಡಿದ್ರೆ ಅದು ಸ್ವಲ್ಪ ನಿಧಾನ ಆಗುತ್ತೆ, ಮಂದಗತಿಯಲ್ಲಿ ಕೆಲಸಗಳು ನಡೆಯುತ್ತೆ. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 14 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 26 ನಿಮಿಷದಿಂದ ಅಪರಾಹ್ನ 4 ಗಂಟೆ 28 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 24 ನಿಮಿಷದಿಂದ ರಾತ್ರಿ 11 ಗಂಟೆ 22 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಬುಧಹೋರ ಬಹಳ ಚೆನ್ನಾಗಿದೆ. ವ್ಯಾಪಾರಸ್ಥರಿಗೆ ತುಂಬ ಅನುಕೂಲ ಇದೆ, ಲಾಭ ಇದೆ. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು, ಇದನ್ನು ಬುಧಹೋರದಲ್ಲಿ ಮಾಡಿ ಒಳ್ಳೆಯ ಲಾಭ ಇದೆ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 10 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 24 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 28 ನಿಮಿಷದಿಂದ ರಾತ್ರಿ 9 ಗಂಟೆ 26 ನಿಮಿಷದವರೆಗೆ ಬುಧಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಅನುಕೂಲ ಆಗುತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೊರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಶುಕ್ರ ಹೊರದಲ್ಲಿ ಮಾಡಬೇಡಿ. ಇನ್ನು ಈ ದಿನದಲ್ಲಿ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ ಅಥವಾ ಯಾವುದೇ ಒಂದು ಡಾಕ್ಯುಮೆಂಟೇಷನ್ ವಿಚಾರ ಆಗಲಿ ಅದನ್ನು ಕೂಡ ಶುಕ್ರ ಹೋರದಲ್ಲಿ ಮಾಡಬೇಡಿ. ವ್ಯಾಪಾರ ವ್ಯವಹಾರಗಳಲ್ಲಿ ಬಂಡವಾಳ ಹಾಕುವಂಥದ್ದು, ತೀರ್ಮಾನ ತೆಗೆದುಕೊಳ್ಳುವಂಥ ವಿಚಾರ, ಇದನ್ನು ಆದಷ್ಟು ಶುಕ್ರ ಹೋರದಲ್ಲಿ ಬೇಡ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 8 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 20 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 22 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 30 ನಿಮಿಷದಿಂದ ರಾತ್ರಿ 8 ಗಂಟೆ 28 ನಿಮಿಷದವರೆಗೆ ಶುಕ್ರ ಹೊರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದುವರಿರಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದನ್ನು ಅನುಸರಣೆ ಮಾಡಿ. ಇದರಲ್ಲಿ ಬೇಕಾದಂಥ ಮಾಹಿತಿಗಳು ನಿಮಗೆ ಸಿಕ್ಕೋದ್ರಿಂದ ಅದನ್ನು ನೀವು ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಯಾಕೆಂದರೆ ಬುಧ ಈ ದಿನ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾನೆ. ಅಂದರೆ ಸಿಂಹ ರಾಶಿಯಲ್ಲಿದ್ದಂತಹ ಬುಧ ವಕ್ರಿಯಾಗಿ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಿದ್ದಾನೆ. ಇನ್ನು ಸೆಪ್ಟೆಂಬರ್ 4ನೇ ತಾರೀಕು ಬುಧ ಮತ್ತೆ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಲ್ಲಿಯವರೆಗೂ ಕೂಡ ನೇರ ಚಲನೆಯಲ್ಲಿರುವಂಥ ಬುಧ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ಹಣಕಾಸಿನ ಲೇವಾದೇವಿ ಮಾಡುವಂಥವ್ರಿಗೆ ಬಹಳ ಅನುಕೂಲಗಳನ್ನು ತರುವಂಥವನು. ಹಾಗೆ ಕೆಲವೊಂದು ರಾಶಿಯವರೆಗೂ ಕೂಡ ಈ ಬುಧನ ಚಲನೆ ಏನಿದೆ ಇದರಿಂದ ಕೂಡ ಕೆಲವೊಂದು ವ್ಯತಿರಿಕ್ತ ಪರಿಣಾಮಗಳು ಕೂಡ ಆಗುವಂಥದ್ದಿದೆ. ಅದನ್ನು ಮುಂದೆ ನೋಡೋಣ. ಯಾವ ಯಾವ ರಾಶಿಯವರಿಗೆ ಬುಧನ ವಕ್ರತ್ಯಾಗದಿಂದ ಯಾವ ಫಲಾಫಲಗಳಿದೆ ಅನ್ನುವಂಥ ವಿಚಾರವನ್ನು. ಇನ್ನು ಈ ದಿನದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ, ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ದಿನ. ಏಕೆಂದರೆ ಈ ದಿನ ಮೃಗಶಿರ ನಕ್ಷತ್ರ ಇದೆ, ಬುಧವಾರದ ದಿನ. ಹಾಗಾಗಿ ಯಾವ ದಿನ ಬುಧವಾರದ ಜೊತೆಯಲ್ಲಿ ಮೃಗಶಿರ ನಕ್ಷತ್ರ ಸಂಯೋಗ ಆಗುತ್ತೋ ಅದು ಸರ್ವಾರ್ಥ ಸಿದ್ಧಿಯೋಗವನ್ನು ರೂಪುಗೊಳಿಸುತ್ತೆ. ಹಾಗಾಗಿ ಈ ದಿನ ಬೆಳಿಗ್ಗೆ 6 ಗಂಟೆ 12 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 53 ನಿಮಿಷದವರೆಗೂ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಇದರಲ್ಲಿ ಅತ್ಯುತ್ತಮವಾದಂತಹ ಸಮಯ ಕೂಡ ಇದೆ. ಹಾಗಾಗಿ ನಿಮ್ಮ ಯಾವುದೇ ಶುಭ ಕಾರ್ಯಗಳಿಗಾಗಲಿ, ವಾಹನವನ್ನು ಖರೀದಿ ಮಾಡುವಂಥದ್ದು ಅಥವಾ ಅಗ್ರಿಮೆಂಟ್ಗೆ ಸಹಿ ಮಾಡುವಂಥದ್ದು, ಇಲ್ಲ ಟೋಕನ್ ಅಡ್ವಾನ್ಸ್ ಕೊಡುವಂಥ ವಿಚಾರ, ಇಂಥದ್ದಕ್ಕೆ ಈ ದಿನದ ಈ ಯೋಗವನ್ನು ಅಂದರೆ ಸರ್ವಾರ್ಥ ಸಿದ್ಧಿ ಯೋಗ ಇರುವಂಥ ಒಳ್ಳೆಯ ಸಮಯವನ್ನು ನೀವು ಬಳಸ್ಕೊಳ್ಬಹುದು. ಹಾಗೆ ಈ ದಿನ ಶುಭ ಮುಹೂರ್ತಗಳು ಇದೆ, ವಿವಾಹಕ್ಕೂ ಮುಹೂರ್ತ ಇದೆ. ಹಾಗಾಗಿನೇ ಪ್ರೇಮಿಗಳಿಗೆ, ಪತಿ ಪತ್ನಿಯರಿಗೂ ಕೂಡ ಈ ದಿನದ ಇರುವಂಥ ಈ ಯೋಗದ ಅವಕಾಶಗಳನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಇನ್ನು ಯಾವುದೇ ಒಂದು ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಬೇಕು ಅಂತ ಹೇಳಿದ್ರೆ ಮೊದಲು ನಮ್ಮ ಮನೆ ದೇವರನ್ನ
ಕುಲದೇವರನ್ನ ಸ್ಮರಣೆ ಮಾಡ್ಕೊಳ್ತೀವಿ. ಜೊತೆಗೆ ಗಣಪತಿ ಪೂಜೆಯನ್ನ ಮಾಡಲೇಬೇಕು. ಇನ್ನೇನು ಭಾದ್ರಪದ ಮಾಸ ಬರ್ತಾ ಇದೆ, ಗಣೇಶನ ಚತುರ್ಥಿ, ವಿನಾಯಕ ಚತುರ್ಥಿ ಇರುವಂಥದ್ದು. ಹಾಗೆ ಈ ನವಗ್ರಹ ದೋಷಗಳು ಕೂಡ ಕೆಲವೊಮ್ಮೆ ನಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಯನ್ನು ತರ್ತಾ ಇರುತ್ತೆ. ಕೆಲಸ ಆರಂಭ ಆಗತ್ತೆ, ಆದರೆ ಮಧ್ಯದಲ್ಲೆಲ್ಲೋ ಬಹಳಷ್ಟು ನಷ್ಟ ಉಂಟಾಗಿ ಕೆಲಸ ಅರ್ಧಂಬರ್ಧಕ್ಕೆ ನಿಲ್ಲುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ನವಗ್ರಹಗಳ ಬಗ್ಗೆನೂ ಕೂಡ ಗಮನ ಹರಿಸಬೇಕು. ಕೆಲವೊಮ್ಮೆ ಈ ನವಗ್ರಹಗಳನ್ನು ಶಾಂತಿಗೊಳಿಸಬೇಕು ಅಂತ ಹೇಳೇನೆ ಕೆಲವೊಂದು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡುವಂಥದ್ದು ಇದೆ. ಕೆಲವೊಂದು ಯಂತ್ರಗಳನ್ನು ಮಾಡುವಂಥದ್ದು, ಯಂತ್ರಗಳನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂಥದ್ದು, ಹಾಗೆ ಮಂತ್ರಶಕ್ತಿಯಿಂದಲೂ ಕೂಡ ಈ ನವಗ್ರಹಗಳ ಪ್ರಭಾವವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಳ್ಬಹುದು. ಸ್ವಲ್ಪ ಉಸಿರಾಟಕ್ಕೆ ಸಮಯ ಸಿಕ್ಕತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಯಂತ್ರಗಳ ಪೂಜೆ ಬಹಳ ಮಹತ್ವಪೂರ್ಣವಾಗಿರುವಂಥದ್ದು. ಈಗಾಗಲೇ ನಾವು ಕಳೆದ ಸಂಚಿಕೆಯಲ್ಲಿ ತಿಳಿಸಿದ್ದೇವೆ, ಯಾವ ಯಾವ ಸಮಸ್ಯೆಯ ಪರಿಹಾರಕ್ಕೆ ಯಾವ ರೀತಿಯ ಯಂತ್ರವನ್ನು ಪೂಜೆ ಮಾಡಬೇಕು ಅನ್ನುವಂಥ ವಿಚಾರ. ನಮ್ಮ ವೀಕ್ಷಕ ಬಂಧುಗಳು ಈಗಾಗಲೇ ಹಲವಾರು ಮಂದಿ ಈ ಯಂತ್ರಗಳಿಗೆ ಬೇಡಿಕೆಯನ್ನು ಕೂಡ ಹೇಳಿದ್ದಾರೆ. ಅಂದರೆ ಯಂತ್ರ ಬೇಕಾಗಿದೆ, ಅದನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಆ ನಿರ್ದಿಷ್ಟವಾದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ತೇವೆ ಅನ್ನುವಂಥ ಒಂದು ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ಯಂತ್ರ ಬಹಳ ಪರಿಣಾಮಕಾರಿಯಾಗಿರುವಂಥದ್ದು. ಹಲವು ಗಿಡಮೂಲಿಕೆಗಳನ್ನು ಆಕರ್ಷಣೆಗಾಗಿ ಇದರಲ್ಲಿ ಸೇರಿಸಿ, ಹಾಗೆ ಕೆಲವೊಂದು ಹೋಮಗಳ ಭಸ್ಮವನ್ನು ಕೂಡ ಈ ಯಂತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದನ್ನು ವಿಧಿವತ್ತಾಗಿ ಪೂಜೆ ಮಾಡಿ ಅದನ್ನು ಸಮಸ್ಯೆ ಇರುವಂಥವ್ರಿಗೆ ಕೊಡಲಾಗ್ತಾ ಇದೆ. ಹಾಗಾಗಿ ತಮ್ಮಲ್ಲೂ ಏನಾದರೂ ಆ ಥರದ ಒಂದು ಸಂಕಲ್ಪ ಇದ್ದರೆ, ಯಂತ್ರದಿಂದ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥ ಅಭಿಪ್ರಾಯ ಏನಾದರೂ ತಮ್ಮಲ್ಲಿದ್ದರೆ ಅದರ ವಿವರಗಳನ್ನು ಬರೆದು ತಿಳಿಸಿ. ಖಂಡಿತ ಅದಕ್ಕೂ ಕೂಡ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಇನ್ನು ಈ ನವಗ್ರಹ ದೋಷದ ಬಗ್ಗೆ ಹೇಳ್ತಾ ಇದ್ದೆ. ಇಲ್ಲಿ ನವಗ್ರಹ ದೋಷ ನಿವಾರಣೆಗೆ ನಾವು ಗಣಪತಿ ಪೂಜೆಯನ್ನು ಮಾಡೋದ್ರಿಂದ ಕೂಡ ಅದು ನಿವಾರಣೆ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇಲ್ಲಿ ನಾವು ಸಕಲ ದೋಷ ನಿವಾರಣೆಗೆ ಗಣಪತಿಯನ್ನು ಆರಾಧನೆ ಮಾಡುವಂಥದ್ದು ಅತ್ಯುತ್ತಮ. ಅದಕ್ಕಾಗಿಯೇ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿ, ನೀವು ಯಾವುದೇ ಪೂಜೆ ಹೋಮ ಹವನಾದಿಗಳನ್ನು ಆರಂಭ ಮಾಡಲಿಕ್ಕೂ ಮೊದಲು ಪ್ರಥಮ ಪೂಜೆ ಸಲ್ಲುವಂಥದ್ದು ಗಣಪತಿಗೆ. ಇನ್ನು ಕೆಲವರಿಗೆ ಸೂರ್ಯ ದೋಷ ಇರುತ್ತೆ, ಅದನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂದರೆ ಈ ಚಂದನದ ಮರದಿಂದ ಮಾಡಿರುವಂಥ ಗಣಪತಿಯನ್ನು ಪೂಜೆ ಮಾಡಬೇಕು. ಇಲ್ಲಿ ಚಂದನ ನೋಡಿದ್ರೆ ಗೊತ್ತಾಗುತ್ತೆ, ಅದರ ಸುವಾಸನೆ ಭರಿತವಾದಂತಹ ಈ ಮೂರ್ತಿ ಏನಿದೆ ಇದನ್ನು ಪೂಜೆ ಮಾಡೋದ್ರಿಂದ ಸೂರ್ಯನಿಂದ ಬರುವಂತಹ ದೋಷಗಳು ನಿವಾರಣೆಯಾಗುತ್ತೆ. ಇನ್ನು ಚಂದ್ರ ದೋಷದ ನಿವಾರಣೆಗಾಗಿ ಬೆಳ್ಳಿ ಅಥವಾ ಈ ಬಿಳಿಯ ಕಲ್ಲಿನಿಂದ, ಅಮೃತ ಶಿಲೆಯಿಂದ ಮಾಡಿರುವಂತಹ ಗಣಪತಿಯನ್ನು ಪೂಜೆ ಮಾಡಬೇಕು. ಇದರಿಂದ ಚಂದ್ರನಿಂದ ಬಂದಿರುವಂತಹ ದೋಷಗಳು ನಿವಾರಣೆಯಾಗುತ್ತೆ. ಇನ್ನು ಕುಜದೋಷ ನಿವಾರಣೆಗೆ ಅರಿಶಿನದಿಂದ ಮಾಡಿದ ಗಣಪತಿಯನ್ನು ಪೂಜೆ ಮಾಡಬೇಕು. ಅರಿಶಿನದ ಗಣಪತಿಯಿಂದನೇ ಕೆಲವೊಂದು ಈ ಅರಿಶಿನವನ್ನು ಕಲಸಿ ಅದರಿಂದ ಗಣಪತಿ ಮೂರ್ತಿಯನ್ನು ಮಾಡಿ ಅದನ್ನು ಪೂಜೆ ಮಾಡುವಂಥದ್ದು ಇದೆ. ಇನ್ನು ಬುಧ ದೋಷ ನಿವಾರಣೆಗೆ ಮರಕತ ಗಣಪತಿಯನ್ನ ಪೂಜೆ ಮಾಡಬೇಕು. ಗುರುದೋಷ ನಿವಾರಣೆಗೆ ಅರಿಶಿನ, ಚಂದನ ಅಥವಾ ಬಂಗಾರದಿಂದ ಮಾಡಿದ ಗಣಪತಿಯನ್ನ ಪೂಜೆ ಮಾಡಬೇಕು. ಇನ್ನು ಕೆಲವರಿಗೆ ಶುಕ್ರ ದೋಷ ಇರುತ್ತೆ, ಅದರ ನಿವಾರಣೆಗೆ ಸ್ಫಟಿಕ ಗಣಪತಿಯನ್ನ ಪೂಜೆ ಮಾಡಬೇಕು. ಇನ್ನು ಕೆಲವರಿಗೆ ಶನಿ ದೋಷ ಇರುತ್ತೆ, ಬಹಳ ಕೆಲಸ ಕಾರ್ಯಗಳು ತ್ರಾಸದಾಯಕವಾಗಿರುತ್ತೆ, ತುಂಬ ಕಷ್ಟಪಡ್ತಾ ಇರ್ತಾರೆ, ಆರೋಗ್ಯ ಸಮಸ್ಯೆ ಕೂಡ ಇರುತ್ತೆ, ಉದ್ಯೋಗ ಕ್ಷೇತ್ರದಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ತುಂಬ ಪೈಪೋಟಿ ಅನ್ನುವಂಥದ್ದು ಇರುತ್ತೆ, ಅನ್ಹೆಲ್ತಿ ಕಾಂಪಿಟೇಷನ್, ಇದರಿಂದ ಮನಸ್ಸಿಗೆ ಒತ್ತಡ ಉಂಟಾಗುವಂಥದ್ದು. ಅದರಿಂದಲೇ ಅಂಥವರು ವಿಶೇಷವಾಗಿ ಈ ಕಲ್ಲಿನಿಂದ ಕೆತ್ತಿದ ಗಣಪತಿಯನ್ನು ಪೂಜೆ ಮಾಡಬೇಕು. ಸಾಲಗ್ರಾಮ ಶಿಲೆಯಲ್ಲಿ ಮಾಡಿರ್ತಾರೆ ಗಣಪತಿ, ಅದನ್ನು ಪೂಜೆ ಮಾಡೋದ್ರಿಂದ ಶನಿ ದೋಷ ನಿವಾರಣೆಯಾಗುತ್ತೆ. ಇನ್ನು ರಾಹು ದೋಷ ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಮಣ್ಣಿನಿಂದ ಮಾಡಿದ ಗಣಪತಿಯನ್ನು ಪೂಜೆ ಮಾಡಬೇಕು. ಇನ್ನು ಕೇತು ದೋಷ ನಿವಾರಣೆಗೆ ಬಿಳಿಯ ಎಕ್ಕದ ಗಣಪತಿಯನ್ನು, ಎಕ್ಕದ ಬೇರಿನಲ್ಲಿ ಈ ಗಣಪತಿಯನ್ನು ಮಾಡಿರ್ತಾರೆ, ಅದನ್ನು ಪೂಜೆ ಮಾಡೋದು ಅತ್ಯುತ್ತಮವಾದಂಥ ಒಂದು ಮಾರ್ಗ. ಇನ್ನು ಬಿಳಿ ಎಕ್ಕದ ಗಿಡದ ಗಣಪತಿಯನ್ನು ಪೂಜೆ ಮಾಡೋದ್ರಿಂದ ಸಾಲ ಬಾಧೆಗಳು ಕೂಡ ಶೀಘ್ರವಾಗಿ ದೂರವಾಗುತ್ತೆ. ಹಾಗೆ ಮನಸ್ಸಿಗೆ ಸುಖ, ಶಾಂತಿ, ಮನೆಯಲ್ಲಿ ನೆಮ್ಮದಿ ಬೇಕು, ಅದಕ್ಕೆ ಸ್ಫಟಿಕದ ಗಣಪತಿಯನ್ನು ಪೂಜೆ ಮಾಡಬೇಕು. ಹಾಗಾಗಿ ಮನೆಯಲ್ಲಿ ಯಾವುದಾದ್ರೂ ಒಂದು ರೀತಿಯ ಗಣಪತಿಯ ವಿಗ್ರಹವನ್ನು ಇಟ್ಕೊಂಡು ಪೂಜೆ ಮಾಡಿ. ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡೋ ಮೊದಲು ಪ್ರಯಾಣದ ಆರಂಭದಲ್ಲಿ ಗಣಪತಿಯನ್ನು ಸ್ಮರಣೆ ಮಾಡಿ, ಅದಕ್ಕೊಂದು ಪೂಜೆಯನ್ನು ಮಾಡಿ ಅಷ್ಟೋತ್ತರವನ್ನು ಹೇಳಿಕೊಂಡು ಮುಂದೆ ಹೋಗಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ನಾವು ಹೇಳಿರೋ ಪ್ರಕಾರ ಪ್ರತಿ ಮಂಗಳ ಕಾರ್ಯದಲ್ಲೂ ಕೂಡ ಗಣಪತಿಯನ್ನ ಮೊದಲು
ಪೂಜೆ ಮಾಡುವಂಥದ್ದು. ಪ್ರಥಮ ವಂದ್ಯ ಗಣೇಶ ಅಂತಲೇ ಹೇಳಿ ಕರೆಯುವಂಥದ್ದಿದೆ. ಏಕೆಂದರೆ ಗಣಪತಿಯ ಅನುಮತಿ ಇಲ್ಲದೆ ಯಾವುದೇ ದಿಕ್ಕಿನಿಂದ ಯಾವುದೇ ದೇವತೆಗಳು ಪೂಜಾ ಸ್ಥಳಕ್ಕೆ ಬರಲ್ಲ. ಅದರಿಂದಲೇ ಗಣಪತಿಯ ಅನುಮತಿಯನ್ನು ಪಡೆದು ನಾವು ಈ ಮಂಗಳ ಕಾರ್ಯದಲ್ಲಿ ಇತರ ದೇವತೆಗಳನ್ನು ಆಹ್ವಾನ ಮಾಡುವಂಥದ್ದು. ಅದರಿಂದಲೇ ಒಮ್ಮೆ ಗಣಪತಿ ಎಲ್ಲ ದಿಕ್ಕುಗಳನ್ನು ಮುಕ್ತಗೊಳಿಸಿದರೆ ನಾವು ಯಾವ ದೇವತೆಯ ಪೂಜೆಯನ್ನು ಮಾಡ್ತಾ ಇರ್ತೇವೆಯೋ ಆ ದೇವತೆ ಪೂಜಾ ಸ್ಥಳಕ್ಕೆ ಬರಲಿಕ್ಕೆ ಸಹಾಯಕವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಇದನ್ನು ಮಹಾಗಣಪತಿ ಪೂಜೆ ಅಂತ ಹೇಳಿ ಕರೀತಾರೆ, ಇಲ್ಲ ಮಹಾದ್ವಾರದ ಪೂಜೆ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಇನ್ನು ಬಲಗಡೆ ಸೊಂಡಿಲಿರುವಂತಹ ಗಣಪತಿಯ ವಿಗ್ರಹವನ್ನು ಕೆಲವು ಪೂಜೆ ಮಾಡ್ತಾರೆ. ಇಲ್ಲಿ ಪ್ರಾರಂಭದ ತಿರುವು ಬಲಗಡೆ ಇರುವಂತಹ ಮೂರ್ತಿ, ಅಂದ್ರೆ ಇದನ್ನ ದಕ್ಷಿಣಾಮೂರ್ತಿ ಅಂತ ಹೇಳಿ ಕರೀತಾರೆ. ದಕ್ಷಿಣಾಭಿಮುಖಿ ಮೂರ್ತಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಇಲ್ಲಿ ದಕ್ಷಿಣ ಅಂತ ಹೇಳಿದ್ರೆ ದಕ್ಷಿಣ ದಿಕ್ಕು ಅಥವಾ ಬಲಮುರಿ. ಇಲ್ಲಿ ಬಲಬದಿ ಸೂರ್ಯನಾಡಿಗೆ ಸಂಬಂಧಪಟ್ಟಿರುವಂಥದ್ದು ಹಾಗೂ ದಕ್ಷಿಣ ದಿಕ್ಕು ಯಮಲೋಕದ ಕಡೆಗೆ ಕರೆದೊಯ್ಯುವಂಥದ್ದು. ಆದ್ದರಿಂದ ಯಾರು ಯಮಲೋಕದ ದಿಕ್ಕನ್ನು ಎದುರಿಸಬಲ್ಲರೋ ಅವರು ಶಕ್ತಿಶಾಲಿಯಾಗಿರ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಸೂರ್ಯನಾಡಿ ಚಲನೆಯಲ್ಲಿ ಇರುವಂಥವರು ತೇಜಸ್ವಿಯಾಗಿರ್ತಾರೆ. ಇವೆರಡೂ ಅರ್ಥದಲ್ಲಿ ಬಲಗಡೆ ಸೊಂಡಿಲಿರುವಂಥ ಅಂದರೆ ಈ ಬಲಮುರಿ ಗಣಪತಿ ಇದನ್ನ ಜಾಗೃತ ಗಣಪತಿ ಅಂತ ಕೂಡ ಕರೀತಾರೆ. ದಕ್ಷಿಣದಲ್ಲಿರುವಂಥ ಯಮಲೋಕದಲ್ಲಿ ಪಾಪ ಪುಣ್ಯಗಳ ಪರೀಕ್ಷೆಯಾಗೋದ್ರಿಂದ ಆ ದಿಕ್ಕು ಯಾರಿಗೂ ಕೂಡ ಬೇಡ, ಯಮನ ದಿಕ್ಕು. ಹಾಗಾಗಿನೇ ಮೃತ್ಯುವಿನ ನಂತರ ದಕ್ಷಿಣ ದಿಕ್ಕಿಗೆ ಹೋದಾಗ ಅಂದರೆ ಯಮಲೋಕಕ್ಕೆ ಹೋದಾಗ ಯಾವ ರೀತಿ ಪರೀಕ್ಷೆ ಆಗುತ್ತೋ ಅದೇ ರೀತಿಯ ಪರೀಕ್ಷೆ ಮೃತ್ಯುವಿನ ಮೊದಲು ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತರೆ ಅಥವಾ ಅದನ್ನು ಕಾಲು ಚಾಚಿ ಮಲಗಿದರೆ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ದಕ್ಷಿಣಾಭಿಮುಖಿ ಮೂರ್ತಿಯನ್ನು ಪೂಜೆ ಮಾಡಿದ್ರೆ ನಿತ್ಯದ ಪದ್ಧತಿಯಂತೆ ಇದು ಪೂಜೆ ಮಾಡುವಂಥದ್ದಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಈ ದಕ್ಷಿಣ ದಿಕ್ಕು ಅನ್ನುವಂಥದ್ದು ತಿರ್ಯಕ್ ಲಹರಿಗಳು ಅಂದರೆ ಈ ರಜ ತಮ ಲಹರಿಗಳು ವಿಶೇಷವಾಗಿ ಬಂದುಬಿಡುತ್ತೆ. ಆದ್ದರಿಂದಲೇ ಇಂತಹ ಮೂರ್ತಿಗೆ ಕರ್ಮಕಾಂಡಲದಲ್ಲಿನ ಎಲ್ಲ ನೀತಿ ನಿಯಮಗಳನ್ನು ಕೂಡ ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡಿ ಪೂಜೆಯನ್ನು ಮಾಡಬೇಕು. ಪೂಜಾ ವಿಧಿವಿಧಾನಗಳನ್ನು ಅನುಸರಣೆ ಮಾಡಬೇಕು. ಇದರಿಂದ ಸಾತ್ವಿಕತೆ ಹೆಚ್ಚಾಗುತ್ತೆ. ಮತ್ತೆ ಈ ದಕ್ಷಿಣ ದಿಕ್ಕಿನಿಂದ ಬರುವಂತಹ ಈ ರಜಸ್ಸು ತಮಸ್ಸಿನ ಲಹರಿಗಳಿಂದ ನಮಗೆ ತೊಂದರೆಗಳಾಗಲ್ಲ ಅನ್ನುವಂತಹ ಒಂದು ವಿಚಾರ ಇದೆ. ಇನ್ನು ಈ ಎಡಗಡೆಯ ಸೊಂಡಿಲು ಇರುವಂತಹ ಗಣಪತಿಯ ಮೂರ್ತಿಯನ್ನ ನೋಡಿರ್ತೀರಿ. ಇದು ಪ್ರಾರಂಭದ ತಿರುವು ಎಡಗಡೆಗೆ ಇರುವಂತಹ ಮೂರ್ತಿ, ಅಂದ್ರೆ ಇದು ವಾಮಮುಖಿ ಮೂರ್ತಿ ಅಂತ ಹೇಳಿ. ವಾಮ ಅಂತ ಹೇಳಿದ್ರೆ ಎಡಬದಿಯ ದಿಶೆ ಅಥವಾ ಉತ್ತರ ದಿಕ್ಕು ಅಂತ ಹೇಳ್ತಾರೆ. ಇಲ್ಲಿ ಎಡಬದಿಗೆ ಚಂದ್ರನಾಡಿ ಇದ್ದು ಅದು ಶೀತಲತೆಯನ್ನು ಕೊಡುತ್ತೆ. ಇಲ್ಲಿ ಉತ್ತರ ದಿಕ್ಕು ಆಧ್ಯಾತ್ಮಕ್ಕೆ ಪೂರಕವಾಗಿ ಇರುವಂಥದ್ದು, ಹಾಗೆ ಆನಂದದಾಯಕವಾಗಿರುತ್ತೆ. ಆದ್ದರಿಂದಲೇ ಈ ವಾಮಮುಖಿ ಅಥವಾ ಈ ಎಡಮುರಿ ಗಣಪತಿಯನ್ನ ಪೂಜೆಯ ಸಂದರ್ಭದಲ್ಲಿ ಇಡುವಂಥದ್ದು. ಸಾಮಾನ್ಯವಾಗಿ ನಾವು ಗಣೇಶ ಚತುರ್ಥಿಯಂದು ಎಡಮುರಿ ಗಣಪತಿಯನ್ನೇ ಪೂಜೆ ಮಾಡುವಂಥದ್ದು ಇದೆ. ಇಲ್ಲಿ ಕೆಂಪು ಹೂಗಳು ಪೂಜೆಗೆ ತುಂಬ ಶ್ರೇಷ್ಠವಾಗಿರುವಂಥದ್ದು. ಯಾಕೆಂದರೆ ಗಣಪತಿಯ ಬಣ್ಣವೇ ಕೆಂಪಾಗಿರುತ್ತೆ. ಅವನ ಪೂಜೆಯಲ್ಲಿ ಕೆಂಪು ವಸ್ತ್ರವನ್ನು, ಕೆಂಪು ಹೂವನ್ನು, ರಕ್ತ ಚಂದನವನ್ನು ಬಳಸುವಂಥದ್ದು ಇದೆ. ಇನ್ನು ಅವುಗಳ ಕೆಂಪು ಬಣ್ಣದಿಂದ ವಾತಾವರಣದಲ್ಲಿರುವಂತಹ ಗಣಪತಿಯ ಪವಿತ್ರಕಗಳೇನಿದೆ ಅದು ಮೂರ್ತಿಯ ಕಡೆಗೆ ಹೆಚ್ಚು ಪ್ರಮಾಣದಲ್ಲಿ ಆಕರ್ಷಿತವಾಗುತ್ತೆ, ಮೂರ್ತಿಯನ್ನು ಜಾಗೃತಗೊಳಿಸುತ್ತೆ. ಹಾಗಾಗಿ ನಮ್ಮ ಪೂಜೆ ಸಂಪನ್ನವಾಗುತ್ತೆ. ಇನ್ನು ಗಣಪತಿಗೆ ತುಂಬ ಇಷ್ಟವಾದಂತಹ ಒಂದು ನೈವೇದ್ಯ ಅಂತ ಹೇಳಿದ್ರೆ ಮೋದಕ. ಇಲ್ಲಿ ಮೋದ ಅಂತ ಹೇಳಿದ್ರೆ ಆನಂದ, ಮತ್ತೆ ಕ ಅಂತ ಹೇಳಿದ್ರೆ ಚಿಕ್ಕದಾದಂಥ ಒಂದು ಭಾಗ. ಮೋದಕ ಅಂತ ಹೇಳಿದ್ರೆ ಆನಂದದ ಒಂದು ಪುಟ್ಟ ಭಾಗ ಇದು. ಇಲ್ಲಿ ಮೋದಕದ ಆಕಾರ ತೆಂಗಿನಕಾಯಿ ಅಂತ ಇರುತ್ತೆ. ಇಲ್ಲಿ ಮೇಲ್ಭಾಗ ಬ್ರಹ್ಮರಂಧ್ರದಲ್ಲಿ ಟೊಳ್ಳಿನಂತೆ ಇರುತ್ತೆ. ಕೈಯಲ್ಲಿ ಹಿಡಿದಂತಹ ಮೋದಕ ಅಂತ ಹೇಳಿದ್ರೆ ಆನಂದವನ್ನ ಪ್ರಧಾನಿಸುವಂತಹ ಒಂದು ಶಕ್ತಿ. ಆದ್ರಿಂದಲೇ ಗಣಪತಿಯ ಒಂದು ಕೈಯಲ್ಲಿ ಮೋದಕ ಇರಬೇಕು ಅಂತ ಒಂದು ಗಣಪತಿಯ ಮೂರ್ತಿ ಸರ್ವಶ್ರೇಷ್ಠ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ಮೋದಕ ಜ್ಞಾನದ ಪ್ರತೀಕವಾಗಿ ಇರುವಂಥದ್ದು. ಆದ್ರಿಂದಲೇ ಅದನ್ನ ಜ್ಞಾನ ಮೋದಕ ಅಂತಾನೆ ಕೆಲವರು ಕರೀತಾರೆ. ಇಲ್ಲಿ ಮೊದಲು ಜ್ಞಾನ ಸ್ವಲ್ಪವೇ ಇರುವಂಥದ್ದು, ನಂತರ ಆ ಮೋದಕದ ತುದಿಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಜ್ಞಾನದ ಪ್ರತೀಕವಾಗಿರುವಂಥದ್ದು. ಆದರೆ ಅದರ ಆಳಕ್ಕೆ ಹೋದಾಗ, ಅದನ್ನ ಹೆಚ್ಚು ಹೆಚ್ಚು ಅಧ್ಯಯನ ಮಾಡಿದಾಗ ಜ್ಞಾನ ಬಹಳ ವಿಶಾಲವಾಗಿರುತ್ತೆ. ಹಾಗಾಗಿ ಮೋದಕದ ಕೆಳಭಾಗ ಇದರ ಪ್ರತೀಕವಾಗಿ ಇರುವಂಥದ್ದು. ಇಲ್ಲಿ ಈ ಮೋದಕ ಅನ್ನುವಂಥದ್ದು ನಾವು ತಳಭಾಗದಲ್ಲಿ ಹೆಚ್ಚು ಸಿಹಿ ಇರೋದ್ರಿಂದ, ಹೂರಣ ಇರೋದ್ರಿಂದ ಅದು ಆನಂದದ ಒಂದು ಭಾಗವಾಗಿ ಇರುವಂಥದ್ದು.
ಹಾಗಾಗಿ ಮೇಲ್ಭಾಗ ಟೊಳ್ಳಾಗಿದ್ರೂ ಕೂಡ ಅದರ ತಳಭಾಗ ಮಾತ್ರ ಬಹಳ ಗಟ್ಟಿಯಾಗಿರುತ್ತೆ, ಸತ್ವಪೂರ್ಣವಾಗಿರುತ್ತೆ, ರಸಮಯವಾಗಿರುತ್ತೆ, ಹಾಗೆ ಸಿಹಿಯಾಗಿಯೂ ಕೂಡ ಇರುತ್ತೆ. ಆದ್ದರಿಂದಲೇ ಮೋದಕವನ್ನ ಬಹಳ ವಿಶೇಷವಾಗಿ ಗಣಪತಿಯ ಪೂಜಾ ವಿಧಾನದಲ್ಲಿ ನೈವೇದ್ಯಕ್ಕಾಗಿ ಸಮರ್ಪಣೆ ಮಾಡುವಂಥದ್ದು ಇದೆ. ಹಾಗೆ ಯಾರು ಗಣಪತಿಯ ಪೂಜೆಗೆ ಇಟ್ಟಂತಹ ಈ ಮೋದಕವನ್ನ ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡ್ತಾರೋ ಅವರಿಗೆ ಗಣಪತಿಯ ಅನುಗ್ರಹ ಬಹಳ ಬೇಗ ಸಿದ್ಧಿಸುತ್ತೆ. ಅದರಲ್ಲೂ ವಿದ್ಯಾರ್ಥಿಗಳು ಇದನ್ನ ಸ್ವೀಕರಿಸಿದಾಗಂತೂ ಅವರಿಗೆ ಜ್ಞಾನಾರ್ಜನೆ ಸುಲಭ ರೀತಿಯಲ್ಲಿ ಆಗುತ್ತೆ. ಹಾಗಾಗಿನೇ ನಾವು ಹಿಡಿದಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಜರುಗಬೇಕು ಅಂತ ಹೇಳಿದ್ರೆ ಗಣಪತಿಯ ಪೂಜೆಯನ್ನು ಮೊದಲು ಮಾಡಿ ನಂತರದಲ್ಲಿ ನಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಬೇಕು. ನಮ್ಮ ಪ್ರಯಾಣ ಕಾಲದಲ್ಲೂ ಕೂಡ ಗಣಪತಿಯ ಸ್ಮರಣೆಯನ್ನು ಮಾಡೋದ್ರಿಂದ ನಿರ್ವಿಘ್ನವಾಗಿ ನಮ್ಮ ಪ್ರಯಾಣ, ನಮ್ಮ ಪ್ರವಾಸ ಯಶಸ್ವಿಯಾಗುತ್ತೆ. ಹಾಗಾಗಿ ಬಂಧುಗಳೇ, ಹಿರಿಯರು ಈ ಒಂದು ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಬಹಳ ಅನುಸರಣೆ ಮಾಡ್ತಾ ಇದ್ರು, ಅದರಲ್ಲಿರುವಂತಹ ಒಂದು ಅರ್ಥವನ್ನು ಗ್ರಹಿಸ್ತಾ ಇದ್ರು. ಆದರೆ ಇತ್ತೀಚಿನ ಸಮಯದ ಅಭಾವ, ಜ್ಞಾನದ ಕೊರತೆ, ಇದರಿಂದ ನಾವು ಇಂತಹ ಸೂಕ್ಷ್ಮ ವಿಚಾರಗಳನ್ನ ಮರೆಯುವಂತಹ ಒಂದು ಹಂತದಲ್ಲಿದ್ದೇವೆ. ಆದರೆ ನಮ್ಮ ಮುಂದಿನ ಪೀಳಿಗೆಗೆ ಇದನ್ನು ತಿಳಿಸಬೇಕಾಗಿರುವಂತಹ ವಿಚಾರ ನಮ್ಮೆಲ್ಲರ ಜವಾಬ್ದಾರಿಯಲ್ಲಿ ಇರುವಂಥದ್ದು. ಅದಕ್ಕಾಗಿಯೇ ಮನೆಯಲ್ಲಿ ನೀವು ಕೂಡ ಇಂತಹ ಸರಳವಾಗಿರುವಂತಹ ವಿಚಾರಗಳನ್ನ ಹಾಗಾಗಿ ಮಕ್ಕಳಿಗೆ ಹೇಳ್ತಾ ಇರಿ. ಅದರಲ್ಲೂ ಮುಂದೆ ಬರುವಂತಹ ಈ ವಿನಾಯಕ ಚತುರ್ಥಿಯ ಸಂದರ್ಭದಲ್ಲಿ ನೀವು ಗಣಪತಿಯ ಪೂಜೆಯನ್ನು ಮಾಡಿ, ಪ್ರತಿ ಮನೆಯಲ್ಲೂ ಕೂಡ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 3ನೇ ಮನೆಯಲ್ಲಿ ಚಂದ್ರ ಅಂದರೆ ಜವಾಬ್ದಾರಿಗಳನ್ನು ಬಹಳ ಸಮರ್ಥವಾಗಿ ನಿಭಾಯಿಸುವಂತಹ ದಿನ. ಹಾಗೆ ಹಣಕಾಸಿನ ವ್ಯವಸ್ಥೆ ಕೂಡ ನೀವು ಅಂದಾಜು ಮಾಡಿಕೊಂಡಂತಹ ರೀತಿಯಲ್ಲೇ ಸಾಗುತ್ತೆ. ಸ್ನೇಹಿತರಿಂದ ಅಗತ್ಯವಾದಂತಹ ಸಹಾಯ ಈ ದಿನ ದೊರೆಯುವಂಥದ್ದು ಇದೆ. ಹಾಗೆ ಹಳೆಯ ಸಾಲಗಳು, ಬಾಕಿ ಇರುವಂತಹ ವಿಚಾರಗಳು ಈ ದಿನ ಇತ್ಯರ್ಥವಾಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಕೈಗೊಂಡಂತಹ ವ್ಯವಹಾರಗಳಲ್ಲಿ ತುಂಬ ಯಶಸ್ಸು, ನಿಮ್ಮ ಅನುಕೂಲ, ನಿಮ್ಮ ಒಂದು ಸಂತೋಷ, ಇದನ್ನು ಆಧರಿಸಿರುವಂತಹ ಫಲಿತಾಂಶಗಳೇ ನಿಮಗೆ ಬರುವಂಥದ್ದು ಇದೆ. ಹಾಗೆ ಈ ದಿನ ಮಕ್ಕಳ ಶೈಕ್ಷಣಿಕ ವಿಚಾರದಲ್ಲೂ ಕೂಡ ಉತ್ತಮ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ. ಏನೋ ಒಂದು ರೀತಿಯಲ್ಲಿ ಸಮಾಧಾನ, ಮಾಡಿದ್ದಕ್ಕೆ ಸ್ವಲ್ಪವಾದರೂ ಕೂಡ ಒಂದು ತೃಪ್ತಿ ಸಿಕ್ತಲ್ಲ, ಮಾಡಿದ್ದ ಕೆಲಸ ಸಾರ್ಥಕವಾಯಿತಲ್ಲ ಅನ್ನುವಂಥ ಒಂದು ಭಾವನೆ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ತುಂಬ ಉತ್ಸಾಹ ಇದೆ, ಎನರ್ಜಿ ಲೆವೆಲ್ ಚೆನ್ನಾಗಿದೆ ಈ ದಿನ. ಹಾಗಾಗಿನೇ ನಿಮ್ಮ ಯಾವುದೇ ವಿಚಾರಗಳನ್ನು ಕೂಡ ಈ ದಿನದಲ್ಲಿ ಬಹಳ ವಿಶೇಷವಾಗಿ ಅರ್ಥೈಸ್ಕೊಳ್ಬಹುದು. ಹಾಗೆ ಬರುವಂಥ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಬಹುದು. ಹಣ ಹೂಡಿಕೆಗೂ ಕೂಡ ಈ ದಿನ ಅತ್ಯುತ್ತಮವಾದಂತಹ ದಿನ. ಹಾಗೆ ಸ್ಥಿರಾಸ್ತಿಯ ವಿಚಾರದಲ್ಲಾಗಲಿ, ವ್ಯಾಪಾರ ವ್ಯವಹಾರಗಳೆಲ್ಲ ವಿಚಾರದಲ್ಲಾಗಲಿ ನೀವು ಈ ದಿನ ಯಾವುದೇ ರೀತಿಯ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ತುಂಬ ಸೂಕ್ತವಾಗಿರುವಂಥ ದಿನ. ಹಾಗೆ ಕೆಲವೊಮ್ಮೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಶತ್ರುಗಳಿರ್ತಾರೆ, ವಿರೋಧಿಗಳಿದ್ದಾರೆ, ನಿಮಗೆ ತೊಂದರೆ ಕೊಟ್ಟವರಂತಿದ್ದಾರೆ. ಅಂಥವರನ್ನು ಈ ದಿನ ವಿಶೇಷ ರೀತಿಯಲ್ಲಿ ಪರಿಗಣಿಸಬೇಕು. ವೀಕ್ ಪೀಪಲ್ ರಿವೆಂಜ್, ಸ್ಟ್ರಾಂಗ್ ಪೀಪಲ್ ಫರ್ಗಿವ್ ಆ್ಯಂಡ್ ಇಂಟೆಲಿಜೆಂಟ್ ಪೀಪಲ್ ಇಗ್ನೋರ್ ಅಂತ ಹೇಳಿ ಹಿರಿಯರು ಹೇಳ್ತಾರೆ. ಹಾಗಾಗಿನೇ ನೀವು ಬುದ್ಧಿವಂತರಾಗಿದ್ದರೆ ಅಂಥ ವ್ಯಕ್ತಿಗಳನ್ನು ಈ ದಿನ ಇಗ್ನೋರ್ ಮಾಡಿಬಿಡಿ, ಅವರ ಬಗ್ಗೆ ಗಮನ ಕೊಡಬೇಡಿ, ಅವರನ್ನು ಜ್ಞಾಪಿಸ್ಕೊಳ್ಬೇಡಿ, ಅವರು ಕೊಟ್ಟಿರುವಂತಹ ತೊಂದರೆಗಳನ್ನು ಈ ದಿನ ಮನಸ್ಸಿಗೆ ವಾಪಸ್ಸು ತಂದುಕೊಳ್ಬೇಡಿ. ಹಾಗಾಗಿನೇ ಅಂಥ ವ್ಯಕ್ತಿಗಳನ್ನು ದೂರ ಇಡೋದ್ರಿಂದಲೇ ನಿಮ್ಮ ಒತ್ತಡಗಳು ನಿವಾರಣೆಯಾಗುತ್ತೆ. ಹಾಗೆ ಮುಂದೆ ದಾರಿ ನಿಮಗೆ ಸುಗಮವಾಗಿ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಭವಿಷ್ಯದ ದೃಷ್ಟಿಯಲ್ಲಿ ಈ ಒಂದು ಪುಟ್ಟ ಕೆಲಸವನ್ನು, ಇದು ಸ್ವಲ್ಪ ಕಷ್ಟಕರವಾಗಿರುವಂಥದ್ದು, ಆದರೂ ಕೂಡ ಅದನ್ನು ನೀವು ಬದಿಗಿಟ್ಟು ಮಾಡಿದ್ರೆ ನಿಮಗೆ ಫಲ ಉತ್ತಮವಾದ ರೀತಿಯಲ್ಲಿ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಬಂಡವಾಳ ಹಾಕುವ ಮೊದಲು ಯೋಚನೆ ಮಾಡಿ,
ಇಂದಲ್ಲ ನಾಳೆ ಆ ಕೆಲಸ ಮಾಡ್ಬೋದು. ಅದರ ಸಾಧಕ ಬಾಧಕಗಳನ್ನು ಅರಿತೇ ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗೆ ಕೆಲವೊಮ್ಮೆ ವಿಚಾರಗಳು ನಿಮ್ಮ ಹತೋಟಿಗೆ ಮೀರಿ ಘಟಿಸುವಂಥದ್ದು ಕೂಡ ಇದೆ. ಎಲ್ಲವೂ ಔಟ್ ಆಫ್ ಕಂಟ್ರೋಲ್ ಅನ್ನುವಂಥ ಭಾವನೆ ಬಂದ್ಬಿಡುತ್ತೆ. ಏಕೆಂದರೆ ಈ ದಿನ ಕೆಲವು ವಿಚಾರಗಳಲ್ಲಿ ನಿಮಗೆ ಬೇಡ ಎನಿಸದಂತಹ, ಅಂದರೆ ವ್ಯತಿರಿಕ್ತವಾದಂತಹ ಕೆಲವು ಫಲಿತಾಂಶಗಳು ಕೂಡ ಬರಬಹುದು. ಹಾಗಾಗಿ ಯಾವ ಕೆಲಸದಿಂದ ಯಾವ ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ, ಆ ಬಗ್ಗೆ ಇರುವಂಥ ವಿವೇಕ ಈ ದಿನ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಎಲ್ಲವನ್ನ ನಂಬಿಕೊಂಡು ಹೋಗ್ತೀರಿ, ಎಲ್ಲ ಒಂದು ಕಡೆ ಎಡವಟ್ಟು ಮಾಡ್ಕೊಳ್ತೀರಿ. ಹಾಗೆ ಈ ದಿನ ಪೈಪೋಟಿ ತುಂಬ ಇರುವಂಥದ್ದು, ಸ್ಪರ್ಧೆ ಜಾಸ್ತಿ ಇದೆ, ಕಾಂಪಿಟೇಷನ್ ಇದೆ. ಅದನ್ನು ಬಹಳ ಸಮರ್ಥವಾಗಿ ತಮ್ಮ ಜಾಣ್ಮೆಯನ್ನು ಉಪಯೋಗಿಸಿ ನೀವು ಅಂತಹ ಒಂದು ಸನ್ನಿವೇಶವನ್ನು ಗೆಲ್ಲಬೇಕಾಗತ್ತೆ. ಹಾಗಾಗಿ ಎಲ್ಲವನ್ನ ಸಾಧಾರಣವಾಗಿ ನೋಡಬೇಡಿ, ಕೆಲವೊಂದು ಸಂದರ್ಭಗಳನ್ನು ಬಹಳ ವಿಶೇಷ ದೃಷ್ಟಿಯಿಂದ ಕೂಡ ಈ ದಿನ ನೋಡಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅನಾನುಕೂಲಕರವಾಗಿರುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ದೊಡ್ಡ ಕಮಿಟ್ಮೆಂಟ್ಗೆ ಈ ದಿನ ಹೋಗಬೇಡಿ. ಇನ್ನು ನಿಮ್ಮ ಮಾತುಗಳೇ ನಿಮಗೆ ವಿವಾದವನ್ನು ಉಂಟು ಮಾಡುವಂಥದ್ದು. ಏಕೆಂದರೆ ವಾಕ್ಸ್ಥಾನದಲ್ಲಿ ಈ ದಿನ ಚಂದ್ರ ಇರೋದರಿಂದ ಈ ವಿವಾದಗಳನ್ನು ಬಹಳ ಬೇಗ ನೀವು ಮೈ ಮೇಲೆ ಎಳ್ಕೊಳ್ತೀರಿ. ಹಾಗಾಗಿ ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಮಾತ್ರ ಮಾತಾಡಿ, ಇಲ್ಲ ಅಂತ ಹೇಳಿದ್ರೆ ಮೌನವಾಗಿರುವಂಥದ್ದು ತುಂಬ ಉತ್ತಮ. ಇನ್ನು ಸಣ್ಣ ಪುಟ್ಟ ವಿಚಾರಗಳೇ ನಿಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡುವಂಥದ್ದು ಈ ದಿನ. ದೊಡ್ಡ ವಿಚಾರಗಳಲ್ಲಿ ಏನೂ ಬಾಧೆ ಇಲ್ಲ, ಆದರೆ ಈ ಸಣ್ಣ ಈ ಸೂಜಿಯಂತೆ ಚುಚ್ಚುವಂತಹ ವಿಚಾರಗಳೇನಿದೆ ಇದು ಮನಸ್ಸಿಗೆ ತುಂಬ ನೋವನ್ನು ಉಂಟು ಮಾಡುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಒತ್ತಡಗಳು ಕೂಡ ಇರುವಂಥದ್ದು. ಆರೋಗ್ಯದ ಕಡೆ ಗಮನ ಕೂಡ ಕೊಡಬೇಕಾಗತ್ತೆ. ನೀವು ನಿಮ್ಮ ದೈವಿಕ ಚಿಂತನೆಯನ್ನು ಹೆಚ್ಚು ಮಾಡಿಕೊಳ್ಳಿ, ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿ, ಹಾಗೆ ಪಾರ್ವತಿ ಪರಮೇಶ್ವರರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿಯವರಿಗೆ ಈ ದಿನ ಪರಿಪೂರ್ಣವಾದಂತಹ ದಿನ, ಕಂಪ್ಲೀಟ್ ಡೇ ಅಂತ ಹೇಳ್ಬೋದು. ಏಕೆಂದರೆ ನೀವು ಏನನ್ನು ಬಯಸ್ತೀರೋ ಅದು ನಿಮ್ಮ ಮುಂದೆ ಇರುತ್ತೆ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಬಹಳ ಮುತುವರ್ಜಿಯಿಂದ ಮಾಡ್ತೀರಿ. ಹಾಗಾಗಿನೇ ಲಾಭಗಳು ಜಾಸ್ತಿ, ಅನುಕೂಲಗಳು ಜಾಸ್ತಿ ಇರುವಂಥದ್ದು. ಬಹಳ ಕಂಫರ್ಟ್ ಝೋನಲ್ಲಿ ಇರ್ತೀರಿ ಈ ದಿನ. ಹಾಗೆ ನಿಮ್ಮ ಒಂದು ಖರ್ಚು ವೆಚ್ಚಗಳಿಗಾಗಲಿ ವ್ಯಾಪಾರ ವ್ಯವಹಾರಗಳಿಗಾಗಲಿ ಸಾಕಷ್ಟು ಬಂಡವಾಳ ಈ ದಿನ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಿಂದ ಕೂಡ, ನಿಮ್ಮ ಬಂಧುಗಳಿಂದ ಕೂಡ ಕೆಲವೊಂದು ವಿಚಾರದಲ್ಲಿ ಸಹಕಾರ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಇನ್ನು ಸ್ಥಿರಾಸ್ತಿಯ ವಿಚಾರದಲ್ಲಿ ಈ ದಿನ ಉತ್ತಮ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು, ಅಥವಾ ಈ ಮನೆ, ಸೈಟು, ಜಮೀನು ಇತ್ಯಾದಿಗಳ ಅಭಿವೃದ್ಧಿಗಾಗಿ ನೀವು ಸ್ವಲ್ಪ ಶ್ರಮ ಪಡುವಂಥದ್ದು ಇದೆ. ಆ ನಿಟ್ಟಿನಲ್ಲಿ ಒಂದು ತೀರ್ಮಾನ ಈ ದಿನ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ವ್ಯಾಪಾರಸ್ಥರಿಗೆ, ವರ್ತಕರಿಗೆ, ದಳ್ಳಾಳಿಗಳಿಗೆ ಈ ದಿನ ಒಂದು ರೀತಿಯಲ್ಲಿ ಜಾಕ್ಪಾಟ್ ಹೊಡೆಯುವಂಥದ್ದು. ಏಕೆಂದರೆ ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲ ಸಿಕ್ಕತ್ತೆ. ಹಿಂದೆ ಮಾಡಿರೋಂಥ ಒಂದು ಕೆಲಸ, ಒಂದು ಪ್ರಯತ್ನ ಈ ದಿನ ಫಲವನ್ನು ಕೊಡುತ್ತೆ. ಹಾಗಾಗಿ ನೆಟ್ಟು ಬೆಳೆಸಿದಂತಹ ಸಸಿ ಈ ದಿನ ಫಲವನ್ನು ಕೊಡುವಂಥದ್ದು. ಆ ಫಲವನ್ನು ಅನುಭವಿಸುವಂಥ ಯೋಗ ಮಾತ್ರ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ಈ ದಿನ ಯಾವುದೇ ರೀತಿಯ ಸನ್ನಿವೇಶ ಬಂದರೂ ಕೂಡ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಈ ಸಾಮಾಜಿಕ ವಲಯದಲ್ಲಿ ನಿಮ್ಮ ಪ್ರಯತ್ನಕ್ಕೆ ತುಂಬ ಸ್ವಾಗತ ಇದೆ. ಸಮಾಜದಲ್ಲಿ, ನಿಮ್ಮ ಕುಟುಂಬದಲ್ಲಿ ನಿಮಗೆ ಉತ್ತಮ ಗೌರವ ಸ್ಥಾನಮಾನಗಳು ಕೂಡ ಈ ದಿನ ಸಿಕ್ಕುವಂಥದ್ದು. ಹಾಗೆ ಈ ದಿನದಲ್ಲಿ ಸಂಪರ್ಕಗಳು ವಿಸ್ತಾರವಾಗುತ್ತೆ, ನಿಮ್ಮ ನೆಟ್ವರ್ಕ್ ಜಾಸ್ತಿ ಆಗುತ್ತೆ, ಸ್ನೇಹಿತರು ಜಾಸ್ತಿ ಆಗ್ತಾರೆ. ಮುಂದೆ ನಿಮಗೆ ಬೇಕಾದಂತಹ ಅನುಕೂಲಗಳನ್ನು ಈ ರೀತಿಯ ಒಂದು ಸಂಪರ್ಕದಿಂದ ಅಥವಾ ಈ ದಿನದ ಪರಿಚಯದಿಂದ ನೀವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಈ ದಿನ ಕೆಲವೊಂದು ಕೆಲಸಗಳಿಗೆ ಪ್ರಯತ್ನವನ್ನು ಹೆಚ್ಚು ಮಾಡೋ ಅಗತ್ಯ ಇಲ್ಲ. ಸ್ವಲ್ಪ ಪ್ರಯತ್ನ ಮಾಡಿ ದೊಡ್ಡದಾದ ಫಲವ ನಿಮಗೆ ಸಿಕ್ಕತ್ತೆ. ಹಾಗೆ ಹೊಸ ಕಾರ್ಯಕ್ರಮಗಳಿಗೆ ಈ ದಿನ ಚಾಲನೆ ಕೊಡಬೇಕು ಅನ್ನುವಂಥ ಒಂದು ಮನಸ್ಸು ಕೂಡ ಇದೆ. ಒಟ್ಟಾರೆ ನಿಮಗೆ ಒಳ್ಳೆಯ ದಿನ, ಸಮರ್ಪಕವಾಗಿರುವಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ವಿಶೇಷವಾಗಿ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ನಿಮಗೆ 12ರ ಸ್ಥಾನದಲ್ಲಿದ್ದಾನೆ, ವ್ಯಯಸ್ಥಾನ. ಹಾಗಾಗಿನೇ ಈ ದಿನ ನಿಮ್ಮ
ವ್ಯವಹಾರಗಳಿಂದ, ನಿಮ್ಮ ಮಾತುಗಳಿಂದ ಸ್ವಲ್ಪ ವಿವಾದಗಳು ಉಂಟಾಗುವಂಥದ್ದಿದೆ. ಇನ್ನು ಯಾವುದೇ ವಸ್ತುವನ್ನು ಖರೀದಿ ಮಾಡಲಿಕ್ಕೆ ಹೋಗಿ ಅಲ್ಲಿ ಒಂದು ಮೋಸ ಆಗುತ್ತೆ. ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂಥ ರೀತಿಯಲ್ಲಿ ಈ ದಿನ ನಿಮಗೆ ದ್ರೋಹಗಳೇ ಜಾಸ್ತಿ ಆಗುವಂಥದ್ದು. ತಿಳಿದವರಿಂದ ನಿಮಗೆ ದ್ರೋಹ ಆಗುತ್ತೆ, ಹತ್ತಿರದವರಿಂದಲೇ ಮೋಸ ಆಗುತ್ತೆ ಈ ದಿನದಲ್ಲಿ. ಹಾಗಾಗಿ ಮನಸ್ಸಿಗೆ ತುಂಬ ಆಘಾತ ಆಗುವಂಥದ್ದು, ತುಂಬ ಒತ್ತಡ ಬರುವಂಥ ಸಂದರ್ಭಗಳು ಜಾಸ್ತಿ ಇದೆ. ಹಾಗಾಗಿ ಯಾವುದೇ ವಿಚಾರಕ್ಕೂ ಕೂಡ ಈ ದಿನ ಕೈ ಹಾಕಬೇಡಿ. ಸರ್ವೇ ಸಾಧಾರಣವಾಗಿರುವಂಥ ಎಲೆ ಮರೆ ಕಾಯಿಯಂತಹ ಜೀವನವನ್ನು ನಡೆಸುವಂಥದ್ದು ಬಹಳ ಸೂಕ್ತ. ಹಾಗೆ ಈ ದಿನ ನಿಮ್ಮಲ್ಲಿ ಎಂಥ ಪ್ರತಿಭೆ ಇದ್ದರೂ ಕೂಡ ಅದಕ್ಕೆ ಸ್ಥಾನಮಾನ ಸಿಕ್ಕಲ್ಲ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿಮಗೆ ಸಂಬಳ ಆಗಲಿ ಅಥವಾ ಒಂದು ರೀತಿಯಲ್ಲಿ ಪ್ರತಿಫಲ ಅನ್ನುವಂಥದ್ದಾಗಲಿ ಸಿಕ್ಕಲ್ಲ, ನಿರರ್ಥಕವಾಗುತ್ತೆ. ಹಾಗೆ ನಿಮ್ಮ ಮಾತು ಕೂಡ ಬಹಳ ಚೆನ್ನಾಗಿದೆ, ಆದರೆ ಅದನ್ನು ಅಪಾರ್ಥ ಮಾಡಿಕೊಳ್ಳುವಂಥವರೇ ಜಾಸ್ತಿ. ಒಳ್ಳೆಯದನ್ನು ಮಾಡಲಿಕ್ಕೆ ಹೋಗ್ತೀರಿ, ಅದು ಎಲ್ಲೋ ಒಂದು ಕಡೆ ಎಡವಟ್ಟಾಗ್ಬಿಡುತ್ತೆ. ನೇರವಾಗಿ ಮಾತಾಡುವಂಥವ್ರಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ, ಸುಳ್ಳು ಹೇಳುವಂಥವ್ರಿಗೆ ಮಿತ್ರರು ಜಾಸ್ತಿ. ನೋಡಿ, ನಿಮಗೆ ಗೊತ್ತಾಗುತ್ತೆ ಈ ದಿನದ ಪರಿಸ್ಥಿತಿ ನಿಮಗೆ ಯಾವ ರೀತಿಯಲ್ಲಿರುತ್ತೆ ಅಂತ ಹೇಳಿ. ಹಾಗೆ ನಿಸ್ವಾರ್ಥ ಮನಸ್ಸಿನಲ್ಲಿ ಇರುವಂಥವ್ರಿಗೆ ನೋವು ಕೊಡುವಂಥ ಜನರೇ ಜಾಸ್ತಿ ಇರ್ತಾರೆ. ಇದು ಈ ಕಾಲದಲ್ಲಿ ಹೇಳಿದ್ದಲ್ಲ, ಚಾಣಕ್ಯನೇ ಹೇಳಿರುವಂಥ ಒಂದು ಮಾತು. ಹಾಗಾಗಿನೇ ನೀವು ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತೀರಿ, ಆದರೆ ನಿಮಗೆ ಕೆಲವರಿಂದ ತುಂಬ ತೊಂದರೆಗಳು ಆಗ್ತಾಯಿದೆ, ಅನಾನುಕೂಲಗಳು ಆಗ್ತಾಯಿದೆ. ಹಾಗಾಗಿ ಅದನ್ನು ಇಲ್ಲಿಯವರೆಗೆ ತಡೆದಿದ್ದೀರಿ, ವಿಧಿ ಇಲ್ಲ, ಮುಂದೆ ಕೂಡ ಅದನ್ನು ನೀವು ತಡಿಬೇಕಾಗತ್ತೆ. ಅಷ್ಟಮ ಶನಿ ಇರುವಂತಹ ಸಂದರ್ಭ ಬೇರೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಪ್ರಯಾಣವನ್ನಾಗಲಿ ಹಣಕಾಸಿನ ವಿಚಾರವನ್ನಾಗಲಿ ಒಂದಲ್ಲ 2 ಸಲ ಆಲೋಚನೆ ಮಾಡಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 11ನೇ ಮನೆಯಲ್ಲಿ ಚಂದ್ರ. ಹಾಗಾಗಿನೇ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲತೆಗಳು ಜಾಸ್ತಿ ಇರುತ್ತೆ. ಹಣದ ಲಾಭ ಅನ್ನುವಂಥದ್ದು ನೇರವಾಗಿ ಸಿಗದೇ ಇದ್ದರೂ ಬಹಳ ಕಂಫರ್ಟಬಲ್ ಆಗಿರ್ತೀರಿ. ಎಲ್ಲವೂ ಕೂಡ ನಿಮ್ಮ ಸಂತೋಷಕ್ಕೆ, ನಿಮ್ಮ ಅನುಕೂಲಕ್ಕೆ ಈ ದಿನ ಫಲಿತಾಂಶ ರೂಪದಲ್ಲಿ ನಿಮಗೆ ಕೈ ಸೇರುತ್ತೆ. ಹಾಗೆ ಬರಬೇಕಾದಂಥ ಹಣ ನಿಮಗೆ ಸಕಾಲಕ್ಕೆ ಸಿಕ್ಕತ್ತೆ. ನಿಮ್ಮ ಸ್ನೇಹಿತರು ಬಂಧುಗಳು ಯಾರೋ ಒಬ್ಬರು ಸಹಾಯ ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ, ಅಂಥ ಭರವಸೆ ಈಡೇರುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನಗಳನ್ನು ಬಹಳ ಚೆನ್ನಾಗಿ ಈ ದಿನ ಎನ್ಕ್ಯಾಶ್ ಮಾಡ್ಕೊಳ್ತೀರಿ. ಹಾಗೆ ಪ್ರಯಾಣದ ಸಮಯದಲ್ಲಿ ಹೊಸ ಸಂಪರ್ಕಗಳು ಆಗುವಂಥದ್ದು, ಹೊಸಬರ ಪರಿಚಯ ಆಗುತ್ತೆ. ಹಾಗಾಗಿನೇ ಈ ದಿನ ಬಹಳ ವಿಶೇಷವಾಗಿ ನಿಮಗೆ ಲಾಭದಾಯಕವಾಗಿ ಪರಿಣಮಿಸುವಂಥದ್ದು ಕೂಡ ಇದೆ. ಇನ್ನು ನಿರುದ್ಯೋಗಿಗಳಿಗೆ ಒಂದು ರೀತಿಯಲ್ಲಿ ಸಿಹಿ ಸುದ್ದಿ, ಏನೋ ಒಂದು ಭರವಸೆಯ ಮಾತು, ಭರವಸೆ ಎಲ್ಲೋ ಒಂದು ಕಡೆಯಿಂದ ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲೂ ಕೂಡ ಈ ದಿನ ಪ್ರಗತಿ ಇದೆ. ಹಾಗೆ ಈ ದಿನ ನೀವು ಯಾವುದೇ ಒಂದು ಸನ್ನಿವೇಶ ಇರಲಿ, ಯಾವುದೇ ಒಂದು ವಿಚಾರಗಳಿರಲಿ, ಅದನ್ನು ಬಹಳ ಸಮರ್ಥವಾಗಿ ನಿಭಾಯಿಸ್ತೀರಿ. ಹಾಗೆ ಬೇರೆಯವರು ಮಾಡಿರುವಂಥ ತಪ್ಪುಗಳನ್ನಾಗಲಿ, ಅವರಲ್ಲಿರುವಂಥ ದೋಷಗಳನ್ನಾಗಲಿ ತೋರಿಸಲಿಕ್ಕೆ ಸಕಾಲ ಇದು. ಬಹಳ ಮೃದುವಾಗಿ, ಬಹಳ ವಿಶೇಷ ರೀತಿಯಲ್ಲಿ, ಗುರುವಿನ ರೀತಿಯಲ್ಲಿ ಅವರಿಗೆ ಉಪದೇಶ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಗುರುಸ್ಥಾನವನ್ನು ಈ ದಿನ ಸ್ವಲ್ಪ ಸಮಯ ಆಕ್ರಮಿಸಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಕಾರ್ಯ ಸಾಧನೆ ಮಾಡಲಿಕ್ಕೆ ಈ ದಿನ ನಿಮ್ಮ ಸಾಮರ್ಥ್ಯವನ್ನು ಒಟ್ಟು ಮಾಡಿಕೊಳ್ಳಿ. ಎಲ್ಲೆಲ್ಲೋ ಇರುವಂಥ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿಕೊಂಡು ಒಂದು ಕಡೆ ಇಟ್ಟು ಅದನ್ನು ಬಿಗ್ ಪುಷ್ ಥಿಯರಿ ಅಂತ ಹೇಳ್ತಾರಲ್ಲ ಎಕನಾಮಿಕ್ಸಲ್ಲಿ, ಆ ರೀತಿಯಲ್ಲಿ ಒಂದೇ ದಿಕ್ಕಿಗೆ, ಒಂದೇ ಕೆಲಸಕ್ಕೆ ನಿಮ್ಮ ಎಲ್ಲ ಪ್ರಯತ್ನವನ್ನು, ನಿಮ್ಮ ಎಲ್ಲ ಸಾಮರ್ಥ್ಯವನ್ನು ಇನ್ವೆಸ್ಟ್ ಮಾಡಿಬಿಡಿ. ಖಂಡಿತ ಒಳ್ಳೆಯದಾಗತ್ತೆ ಈ ದಿನ. ಹಾಗೆ ಈ ದಿನದಲ್ಲಿ ಒಂದು ಪ್ರವಾಸದ ಸೌಭಾಗ್ಯ ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಪ್ರಯತ್ನ ವಿಶೇಷ ರೀತಿಯಲ್ಲಿ ಫಲ ಕೊಡುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಕರ್ಮಸ್ಥಾನ ಇದು. ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ರೀತಿಯ ಪ್ರತಿಫಲ ನಿಮಗೆ ಸಿಕ್ಕತ್ತೆ. ನೀವು ಅಂದುಕೊಂಡಂತೆ ಕೆಲಸ ಮಾಡ್ತೀರಿ, ಹಾಗೆ ನೀವು ಬಯಸಿದಂತಹ ಫಲಿತಾಂಶ ನಿಮ್ಮ ಕೈಗೆ ಸೇರುತ್ತೆ. ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಒಳ್ಳೆಯ ಅನುಭವಗಳು ಸಿಕ್ಕುವಂಥದ್ದು, ಹೊಸಬರ ಪರಿಚಯ ಆಗುತ್ತೆ, ಹೊಸ ವಿಚಾರಗಳನ್ನು ಚರ್ಚೆಗೆ ತೆಗೆದುಕೊಳ್ತೀರಿ. ಈ ವಿಚಾರ
ವಿನಿಮಯ, ವಿಚಾರ ಮಂಥನ, ಇದರಿಂದ ಬರುವಂತಹ ಫಲ ಏನಿದೆ ಅದು ನಿಮಗೆ ಮುಂದಿನ ಭವಿಷ್ಯಕ್ಕೆ ತುಂಬ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಹಾಗೆ ಯಾವುದೇ ಒಂದು ಸಂಬಂಧದಲ್ಲಿ ಅತಿಯಾದ ಭಾವನಾತ್ಮಕ ಒಂದು ಬೆಳವಣಿಗೆಯನ್ನು ಇಟ್ಕೊಳ್ಬೇಡಿ. ಇದು ಸ್ವಲ್ಪ ಕೇಡನ್ನು ತರುವಂಥದ್ದು, ಎಲ್ಲೋ ನಿಮಗೆ ಸಮಸ್ಯೆಯನ್ನು ತಂದುಬಿಡುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಈ ರಿಲೇಷನ್ಶಿಪ್ ಅನ್ನುವಂಥದ್ದನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುವಂಥದ್ದು ಇದೆ. ಯಾರನ್ನೋ ಓಲೈಸಬೇಕು, ಯಾರನ್ನೋ ಪ್ಲೀಸ್ ಮಾಡಬೇಕು, ಯಾರಿಗೋ ಒಂದು ಉಡುಗೊರೆಯನ್ನು ಕೊಡಬೇಕು. ಹಾಗಾಗಿ ನಿಮಗಲ್ಲ, ಬೇರೆಯವರಿಗಾಗಿ ಈ ದಿನ ಹಣ ವೆಚ್ಚವಾಗುವಂಥದ್ದು ಇದೆ. ಇದು ಒಂದು ಅರ್ಥದಲ್ಲಿ ಒಳ್ಳೆಯ ಒಂದು ಸಂತೋಷವನ್ನು ತರುತ್ತೆ. ಆದರೆ ನಿಮ್ಮ ಇತಿಮಿತಿಯನ್ನು ನೋಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ಆಧ್ಯಾತ್ಮಿಕ ವಿಚಾರಗಳತ್ತ ತುಂಬ ಗಮನ ಹರಿಸುವಂಥದ್ದು, ದಾನ ಧರ್ಮಾದಿ, ಭಗವಂತನ ಸೇವೆ, ಆರಾಧನೆ, ಪೂಜೆ, ಪುನಸ್ಕಾರ, ಇದರಲ್ಲಿ ಸ್ವಲ್ಪ ಒಲವು ಇದೆ, ಸ್ವಲ್ಪ ಮನಸ್ಸು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಕ್ಕುವಂಥದ್ದು. ಹಾಗಾಗಿ ನಿಮ್ಮ ಪ್ರತಿಭೆಗೆ ಸೂಕ್ತವಾದಂಥ ಒಂದು ಸ್ಥಾನಮಾನ ಸಿಕ್ಕತ್ತೆ. ಹಾಗೆ ಕೆಲವು ವ್ಯವಹಾರಗಳೇನಿದೆ ಅದನ್ನು ಯೋಜಿತ ರೀತಿಯಲ್ಲಿ ಪೂರ್ತಿಗೊಳಿಸ್ತೀರಿ. ತುಂಬ ಲೆಕ್ಕಾಚಾರ ಈ ದಿನ ತುಂಬ ಕ್ಯಾಲ್ಕುಲೇಟಿವ್ ಆಗಿ ಇರುವಂಥದ್ದು. ಹಾಗಾಗಿ ಸಮಯದ ಪರಿಪಾಲನೆಯ ಜೊತೆಗೆ ಈ ದಿನ ಶಿಸ್ತುಬದ್ಧವಾದಂತಹ ಜೀವನ ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಸುಗಮವಾಗಿ ಸಾಗುವಂಥದ್ದು. ಹಾಗೆ ಆದರ್ಶಪ್ರಾಯವಾದಂತಹ ಕೆಲವು ಕೆಲಸಗಳನ್ನು ಮಾಡುವಂಥ ಒಂದು ಸೌಭಾಗ್ಯ ನಿಮಗೆ ಸಿಕ್ಕತ್ತೆ. ಹಾಗೆ ಸಮಾಜದಲ್ಲಿ ಈ ದಿನ ಒಂದು ಒಳ್ಳೆಯ ಕೆಲಸ ಮಾಡುವಂಥ ಜವಾಬ್ದಾರಿ ನಿಮಗೆ ಬರುವಂಥದ್ದು. ಅದನ್ನು ಸಮರ್ಥವಾಗಿ ನಿಭಾಯಿಸಿ, ಅದರಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಇನ್ನೂ ಒಳ್ಳೆಯ ಕೀರ್ತಿ, ಹೆಸರು ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರು ಈ ದಿನ ಸ್ವಲ್ಪ ಜಾಗರೂಕರಾಗಿ ಇರಬೇಕಾದಂತಹ ದಿನ. ಸ್ವಲ್ಪ ಸೆನ್ಸಿಟಿವ್ ಆಗಿ ಇರಬೇಕು. ಎಲ್ಲರನ್ನ ನಂಬಲಿಕ್ಕೆ ಹೋಗಬೇಡಿ. ಎಲ್ಲರ ಜೊತೆ ಈ ದಿನ ನಿಮ್ಮ ಹಣಕಾಸಿನ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಈ ದಿನ ಆರೋಗ್ಯದ ವಿಚಾರದಲ್ಲೂ ಕೂಡ ತಾತ್ಸಾರ ಮನೋಭಾವವನ್ನು ಇಟ್ಕೊಳ್ಬೇಡಿ. ಸ್ವಲ್ಪ ಜಾಗರೂಕರಾಗೇ ಇರಬೇಕಾಗತ್ತೆ ಈ ದಿನದಲ್ಲಿ. ಇನ್ನು ಯಾವುದೇ ವ್ಯವಹಾರಗಳನ್ನು ಕೈಗೊಳ್ಳೋ ಮೊದಲು ಸ್ವಲ್ಪ ಆಲೋಚನೆ ಮಾಡಿ. ಏಕೆಂದರೆ ಕೆಲಸಗಳು ಸ್ವಲ್ಪ ಮಂದಗತಿಯಲ್ಲಿ ನಡೆಯುತ್ತೆ. ನಿಮ್ಮ ಸ್ಪೀಡ್ಗೆ ಕೆಲಸ ಆಗಲ್ಲ. ಹಾಗಾಗಿ ನಿಮ್ಮ ತಾಳ್ಮೆ ಈ ದಿನ ಪರೀಕ್ಷೆಗೆ ಒಳಪಡುತ್ತೆ. ಎಲ್ಲೋ ಒಂದು ಕಡೆ ತಾಳ್ಮೆ ಕಳ್ಕೊಳ್ತೀರಿ, ಕೋಪ ಜಾಸ್ತಿ ಇದೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಈ ದಿನ ನಿಮಗೆ ತುಂಬ ಅಸಮಾಧಾನ. ಕೆಲವರನ್ನು ತುಂಬ ಇಷ್ಟಪಡ್ತೀರಿ, ಕೆಲವರನ್ನು ಅಷ್ಟೇ ನಿಕೃಷ್ಟವಾಗಿ ಕಾಣುವಂಥ ಸಂದರ್ಭ ಕೂಡ ಇದೆ. ಯು ಹ್ಯಾವ್ ವೆರಿ ಸ್ಟ್ರಾಂಗ್ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಈ ದಿನದಲ್ಲಿ. ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂಥದ್ದು ತುಂಬ ಸೂಕ್ತ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ, ಸಂಬಂಧಿಗಳ ಜೊತೆಯಲ್ಲಿ ಸ್ವಲ್ಪ ಹೆಚ್ಚು ಮಾತಾಡುವಂಥದ್ದು ಇದೆ. ಈ ಮಾತು ವಾಗ್ವಾದಕ್ಕೆ ಕಾರಣವಾಗಿಬಿಡುತ್ತೆ. ಹಾಗಾಗಿ ನಿಮ್ಮ ಮಾತನ್ನು ಕೂಡ ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಭಿನ್ನಾಭಿಪ್ರಾಯಗಳು ನಿಮ್ಮ ತಲೆಯನ್ನು ತಿನ್ನುತ್ತೆ ಈ ದಿನ. ಅದಕ್ಕಾಗಿಯೇ ಯಾರ ಜೊತೆಯಲ್ಲೂ ಕೂಡ ಈ ಭೇದವನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಈ ದಿನದಲ್ಲಿ ಅನಿರೀಕ್ಷಿತ ಅತಿಥಿಗಳಿಂದಾಗಿ ಖರ್ಚು ಹೆಚ್ಚಾಗುವಂಥದ್ದು ಕೂಡ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಖರ್ಚಾಗ್ಬಿಡುತ್ತೆ ಈ ದಿನದಲ್ಲಿ. ಹಾಗೆ ಹೊಸಬರೊಂದಿಗೆ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಳ್ಳೇಬೇಕಾಗತ್ತೆ. ಇನ್ನು ಮನೆಯ ಹೊರಗೆ ಸ್ವಲ್ಪ ಪ್ರತಿಕೂಲವಾದಂಥ ವಾತಾವರಣ ಇದೆ. ಅಷ್ಟೊಂದು ಅನುಕೂಲ ಇಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿಗೆ ಈ ದಿನ ಕೆಲಸಗಳಾಗಲ್ಲ ಅನ್ನುವಂಥ ಒಂದು ಭಾವನೆ, ಎಲ್ಲೋ ನತದೃಷ್ಟ, ದುರಾದೃಷ್ಟ ಅನ್ನುವಂಥದ್ದು ಕಾಡ್ತಾ ಇದೆ ಅನ್ನುವಂಥ ಒಂದು ಭಾವನೆ ಕೂಡ ಮನಸ್ಸಿನಲ್ಲಿರುತ್ತೆ. ಅಂಥ ಒಂದು ವಿಚಾರಗಳೇನಾದರೂ ಮನಸ್ಸಿಗೆ ಬಂದರೆ ಗಣಪತಿಯನ್ನು ಜ್ಞಾಪಿಸ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ. ಹಾಗೆ ಗಣಪತಿಗೆ 21 ಗರಿಕೆಗಳನ್ನು ಇಟ್ಟು ಈ ದಿನ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. 8ರಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸ್ವಲ್ಪ ಒತ್ತಡ ಇರುತ್ತೆ, ಕಾರ್ಯ ವಿಳಂಬ ಆಗುತ್ತೆ, ಕಾರ್ಯಗಳಿಗೆ ತುಂಬ ಅಡೆತಡೆಗಳು ಇರುವಂಥದ್ದು, ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಹಾಗೆ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ನೀವು ಎಷ್ಟೇ ಪ್ರಯತ್ನದಿಂದ ಆರಂಭ ಮಾಡಿದ್ರೂ ಆ ಕೆಲಸ ಪೂರ್ಣ ಆಗಲ್ಲ. ಎಲ್ಲೋ ಒಂದು ಕಡೆ ಮಧ್ಯಕ್ಕೆ ನಿಲ್ಲುವಂಥದ್ದು ಕೂಡ ಇದೆ.
ಇನ್ನು ಸ್ಥಿರಾಸ್ತಿಯ ವಿವಾದಗಳಲ್ಲಿ ರಾಜಿ ಪ್ರಯತ್ನಗಳೇನಾದರೂ ಮಾಡ್ತಾ ಇರುವಂಥವ್ರಿಗೆ ಅಲ್ಲೂ ಕೂಡ ಈ ದಿನ ಸಫಲತೆ ಅನ್ನುವಂಥದ್ದು ಇಲ್ಲ, ಅದು ಕೂಡ ವಿಫಲವಾಗುತ್ತೆ, ನಿಮ್ಮ ಪ್ರಯತ್ನ ವ್ಯರ್ಥವಾಗುತ್ತೆ. ಹಾಗೆ ಈ ಕೌಟುಂಬಿಕ ವಾತಾವರಣ ಕೂಡ ಅಸ್ತವ್ಯಸ್ತವಾಗಿ ಇರುವಂಥದ್ದು. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತು, ಅವರ ನಡತೆ ಈ ದಿನ ನಿಮಗೆ ಸ್ವಲ್ಪ ಬೇಸರವನ್ನೇ ತರಿಸುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥ ಈ ಬದಲಾವಣೆಗಳಿಂದ ಮನಸ್ಸಿಗೆ ಕಸಿವಿಸಿ ಆಗುವಂಥದ್ದು. ಏಕೆಂದರೆ ನಿಮ್ಮ ಊಹೆ ಇಲ್ಲ, ನೀವು ಕಲ್ಪನೆ ಮಾಡಿಕೊಂಡಿಲ್ಲ, ಆದರೆ ಅಂತಹ ಬದಲಾವಣೆಗಳು ನಿಮ್ಮ ಕುಟುಂಬದಲ್ಲಿ ಆಗತ್ತೆ ಈ ದಿನದಲ್ಲಿ. ಇನ್ನು ನಿಮ್ಮ ಕುಟುಂಬ ಸದಸ್ಯರು, ಮಕ್ಕಳಿರಲಿ, ನಿಮ್ಮ ಪ್ರೀತಿ ಪಾತ್ರರಿರಲಿ, ತಂದೆ ತಾಯಿಯಂದಿರಲಿ, ನಿಮ್ಮ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡ್ತಾ ಇಲ್ಲ ಅನ್ನೋವಂಥ ಒಂದು ಭಾವನೆ ಬರುತ್ತೆ. ಎಲ್ಲ ಒಂದು ಕಡೆ ನಿಮ್ಮ ಮಾತನ್ನು ಕೇಳಲ್ಲ, ಅಥವಾ ಅವರ ಮಾತನ್ನು ನೀವು ಕೂಡ ಕೇಳಲ್ಲ. ಹಾಗಾಗಿನೇ ಈ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಬರುವಂಥದ್ದು. ಹಾಗೆ ಸ್ವಲ್ಪ ಮನಸ್ತಾಪಗಳಾಗತ್ತೆ, ದೂರ ದೂರ ಉಳಿಬೇಕಾಗತ್ತೆ. ಇನ್ನು ಈ ದಿನ ಆರೋಗ್ಯ ಕೂಡ ಈ ಎಲ್ಲ ವಿದ್ಯಮಾನಗಳಿಂದ ಸ್ವಲ್ಪ ಕಡಿಮೆ ಇರುವಂಥದ್ದು. ಆರೋಗ್ಯದಲ್ಲೂ ಒತ್ತಡ, ಮಾನಸಿಕವಾಗಿ ಸ್ವಲ್ಪ ಈ ದಿನ ತುಮುಲಗಳು ಜಾಸ್ತಿ ಇರುವಂಥದ್ದು. ಜೊತೆಗೆ ಈ ದಿನದ ಪ್ರಯಾಣ ಕೂಡ ಅಷ್ಟಾಗಿ ನಿಮಗೆ ಸುಖ ಸೌಖ್ಯವನ್ನು ತರಲ್ಲ. ಮೂರನೆಯವರ ವಾಹನವನ್ನು ಓಡಿಸಬೇಡಿ. ಹಾಗೆ ಈ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನೀವು ಸ್ವಲ್ಪ ಅಚೀವ್ ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು. ಅದಕ್ಕಾಗಿಯೇ ಕೆಲವರು ಹೇಳುವಂಥದ್ದು, ವಿತ್ ಪಾಸಿಟಿವ್ ಆ್ಯಟಿಟ್ಯೂಡ್ ಸಕ್ಸಸ್ ಈಸ್ ಕಾಲ್ಡ್ ಅಚೀವ್ಮೆಂಟ್ ಅನ್ನುವಂಥದ್ದು. ಹಾಗಾಗಿ ಅಂಥ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸ್ವಲ್ಪ ನಿಮ್ಮ ಪ್ರವೃತ್ತಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಿ. ನಿಮ್ಮ ಸ್ವಭಾವದಲ್ಲಿ ನಿರೀಕ್ಷಿತ ಬದಲಾವಣೆಗಳಾದಾಗ ಖಂಡಿತ ಒಂದು ಸಾಹಸದ ಕೆಲಸ ಆಗುತ್ತೆ, ಒಂದು ಅಚೀವ್ಮೆಂಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ. ಅಂಥದ್ದಕ್ಕೆ ಈ ದಿನ ಒಳ್ಳೆಯ ದಿನ, ಆರಂಭ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತೃಪ್ತಿದಾಯಕವಾದಂಥ ದಿನ, ಶುಭ ಸುದ್ದಿಯನ್ನು ಕೇಳುವಂಥ ದಿನ, ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಕುಟುಂಬದಲ್ಲಿ ನೆಮ್ಮದಿ, ಕುಟುಂಬಸ್ಥರ ಮಧ್ಯದಲ್ಲಿ ಆಗುವಂಥ ವಿದ್ಯಮಾನಗಳಲ್ಲಿ ಈ ದಿನ ನೀವೇ ಪ್ರಮುಖವಾದ ಪಾತ್ರಧಾರಿಗಳು. ಹಾಗಾಗಿಯೇ ಕುಟುಂಬವನ್ನು ಮುನ್ನಡೆಸುವಂಥದ್ದು, ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥದ್ದು ಬಹಳ ವಿಶೇಷವಾಗಿ ನಿಮ್ಮ ಸ್ವಭಾವದಲ್ಲಿ ಈ ದಿನ ಕಾಣಿಸ್ಕೊಳ್ಳುತ್ತೆ. ಹಾಗೆ ಈ ದಿನದಲ್ಲಿ ಗ್ರಹಸ್ಥಾನಗಳು ಅನುಕೂಲಕರವಾಗಿರೋದ್ರಿಂದ ನಿಮ್ಮ ಪರಿಸ್ಥಿತಿ ಕೂಡ ಧನಾತ್ಮಕವಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ತೃಪ್ತಿ ಇದೆ, ಎಷ್ಟರಲ್ಲಿದೆಯೋ ಅಷ್ಟೇ ತೃಪ್ತಿಯನ್ನು ಪಡುವಂಥದ್ದು. ಹಾಗೆ ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಕೆಲವು ಕೆಲಸಗಳಲ್ಲಿ ತುಂಬ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದು, ನಿಮ್ಮ ಒಂದು ಕೀರ್ತಿ ಸ್ಥಾನಮಾನ ಕೂಡ ಹೆಚ್ಚಾಗುವಂಥದ್ದು ಕೂಡ ಇದೆ. ಆದರೆ ಈ ದಿನದಲ್ಲಿ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಆರೋಗ್ಯದ ಕಡೆ ಕೂಡ ಈ ದಿನ ಗಮನ ಕೊಡುವಂಥದ್ದು ಅತಿ ಅಗತ್ಯವಾಗಿರುತ್ತೆ. ಇನ್ನು ಈ ದಿನ ಉದ್ಯೋಗ ಇದೆ, ವಾಹನ ಇದೆ, ಹಣ ಇದೆ, ಆಸ್ತಿ ಇದೆ, ಸಂಪತ್ತಿದೆ, ಎಲ್ಲವೂ ಇದೆ. ಆದರೆ ಅದನ್ನು ವಿವೇಚನೆಯಿಂದ ಬಳಸುವಂಥ ಒಂದು ಸಮಯ ಮಾತ್ರ ಈ ದಿನ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಸಮಯ ಪ್ರಜ್ಞೆಯಿಂದ ಈ ಕೆಲಸಗಳನ್ನು ಮಾಡಿದ್ರೆ ಖಂಡಿತ ನಿಮ್ಮ ಸೌಕರ್ಯಗಳು, ಅನುಕೂಲಗಳು ಹೆಚ್ಚಾಗುತ್ತೆ. ಇನ್ನು ಈ ದಿನ ಕೆಲವು ಕೆಲಸಗಳಿಗೆ ಇದ್ದಂತಹ ಸಮಸ್ಯೆ, ಅಡೆತಡೆಗಳೇನಿದೆ ಅದು ನಿವಾರಣೆಯಾಗುತ್ತೆ. ಭಗವಂತನ ಅನುಗ್ರಹದಿಂದ ಈ ದಿನ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ, ಒಂದು ತೃಪ್ತಿ ಇದೆ. ಹಾಗೆ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡಿಕೊಳ್ಳುವಂಥದ್ದು, ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಅದ್ಭುತವಾದಂತಹ ಆನಂದ ಇದೆ, ಅನುಭವ ಇದೆ ಈ ದಿನ. ಇನ್ನು ಪ್ರೇಮಿಗಳಿಗೆ ನಿಮ್ಮ ಮನದಾಳದ ಮಾತುಗಳನ್ನು ಹೇಳ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ವೇದಿಕೆ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮೀರಿದ ಒಳ್ಳೆಯ ಫಲವನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 6 ಅಂತ ಹೇಳಿದ್ರೆ ಇಲ್ಲಿ ಶತ್ರುಸ್ಥಾನ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಿಗೆ ಇದ್ದಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಬೇಕು. ಹಾಗೆ ಕೆಲವು ಸಂಬಂಧಗಳಲ್ಲಿ ಬಹಳ ವಿಶೇಷ ಆಸಕ್ತಿ ಇದೆ ಈ ದಿನದಲ್ಲಿ. ಹಾಗಾಗಿ ಶಾಶ್ವತವಾದ ಸಂಬಂಧಗಳನ್ನು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಅದನ್ನು ಕೆದಕದೇ ಇದ್ದರೆ ಸಾಕು. ಪೋಸ್ಟ್ ಮಾರ್ಟಮ್ ಮಾಡಬೇಡಿ. ಹಿಂದೆ ಆಗಿರುವಂಥ ಕೆಲವು ವಿದ್ಯಮಾನಗಳನ್ನು ಈ ದಿನ ಬೆಳಕಿಗೆ ತರುವಂಥ ಪ್ರಯತ್ನವನ್ನು ಮಾಡಬೇಡಿ. ಹಾಗಾಗಿನೇ ಈ ದಿನ ಬಹಳ ಕೆಲಸ ಕಾರ್ಯಗಳಲ್ಲಿ ಒಂದು ಆಸಕ್ತಿ ಇದೆ.
ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಶತ್ರುಗಳನ್ನು ಹೇಗೆ ದೂರ ಇಡಬೇಕು, ಅವರಿಂದ ಆಗುವಂಥ ತೊಂದರೆಗಳನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ತಂತ್ರಗಾರಿಕೆಯನ್ನು ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ವಿಶೇಷತೆ ಅಂತ ಹೇಳಿದ್ರೆ ಸಮಾಜದಲ್ಲಿ ನಿಮ್ಮ ಮಾತಿಗೆ ಬೆಲೆ ಅನ್ನುವಂಥದ್ದು ಇದೆ. ಕುಟುಂಬದಲ್ಲಿ ಈ ದಿನ ನಿಮ್ಮನ್ನು ಬಿಟ್ಟರೆ ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಸನ್ನಿವೇಶ ಒದಗಿ ಬರುವಂಥದ್ದು ಕೂಡ ಇದೆ. ಇನ್ನು ವ್ಯಾಪಾರ ವ್ಯವಹಾರಗಳ ವಿಚಾರದಲ್ಲಿ ಹೊಸ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಂಥದ್ದು ಇದೆ. ಈಗಾಗಲೇ ಅದರ ಬಗ್ಗೆ ಒಂದು ಪ್ಲ್ಯಾನ್ ಮಾಡಿದ್ದೀರಿ, ಆದರೆ ಈ ದಿನ ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಬಂಧು ಮಿತ್ರರ ಸಹಕಾರದಿಂದ ಸುಸೂತ್ರವಾಗಿ ಕೆಲಸಗಳನ್ನು ನೆರವೇರಿಸ್ತೀರಿ, ಶುಭ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ. ಹಾಗೆ ಈ ದಿನ ನಿಮ್ಮ ಪರಿಚಿತರು ನಿಮ್ಮ ಬಗ್ಗೆ, ನಿಮ್ಮ ಸಾಧನೆಯ ಬಗ್ಗೆ ಹೇಳುವಂಥ ಮಾತು ನಿಮಗೆ ಪ್ರೇರೇಪಣೆಯನ್ನು ನೀಡುವಂಥದ್ದು, ಅದೇ ಒಂದು ಮೋಟಿವೇಶನ್ ನಿಮಗೆ. ಹಾಗಾಗಿನೇ ಒಂದು ಒಳ್ಳೆಯ ಕೆಲಸ ಒಳ್ಳೆಯ ಫಲಿತಾಂಶವನ್ನು ತಂದರೆ ಒಳ್ಳೆಯ ಯೋಗವನ್ನು ಕೂಡ ತರುತ್ತೆ ಅನ್ನುವಂಥದ್ದಕ್ಕೆ ಈ ದಿನ ಉತ್ತಮವಾದಂಥ ಉದಾಹರಣೆಯಾಗಿ ನಿಲ್ಲುತ್ತೆ. ಹಾಗೆ ಈ ದಿನ ನಿಮ್ಮ ಹಣದ ವಿಚಾರದಲ್ಲಾಗಲಿ, ನಿಮ್ಮ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಾಗಲಿ ಒಳ್ಳೆಯ ನಿರ್ಧಾರಗಳನ್ನು ಕೈಗೊಳ್ತೀರಿ. ಸಮರ್ಪಕವಾಗಿರುವಂತಹ ದಿನ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಪಂಚಮದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಏನೋ ಒಂದು ವೇದನೆ, ಏನೋ ಒಂದು ಸಮಸ್ಯೆ ಮುಂದೆ ಬರುತ್ತೆ ಅನ್ನುವಂಥ ಒಂದು ಮುನ್ಸೂಚನೆ ಸಿಕ್ಕುವಂಥದ್ದು. ಸಿಕ್ಸ್ತ್ ಸೆನ್ಸ್ ಹೇಳುತ್ತೆ ಈ ದಿನ ಎಲ್ಲೋ ಒಂದು ಕಡೆ ನಷ್ಟ ಆಗುತ್ತೆ, ಎಲ್ಲೋ ಒಂದು ಕಡೆ ಅವಮಾನ ಆಗುತ್ತೆ, ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಬರುತ್ತೆ ಅನ್ನುವಂಥ ಒಂದು ವಿಚಾರ. ನೀವು ಏನನ್ನು ಮನಸ್ಸಿನಲ್ಲಿ ಅಂದುಕೊಳ್ತೀರೋ ಅದು ಹಾಗೇ ಬಿಡುತ್ತೆ ಈ ದಿನ. ಅದಕ್ಕಾಗಿ ಒಳ್ಳೆಯದನ್ನು ಅಂದುಕೊಳ್ಳಿ, ಒಳ್ಳೆಯದನ್ನೇ ಈ ದಿನ ಮನಸ್ಸಿಗೆ ತಂದುಕೊಳ್ಳಿ. ಹಾಗೆ ಈ ದಿನದ ವಿಚಾರ, ಅದರಲ್ಲೂ ಆರೋಗ್ಯದ ವಿಚಾರ ಈ ದಿನ ನಿಮಗೆ ಸ್ವಲ್ಪ ಮುಳುವಾಗುವಂಥದ್ದು. ಹಾಗಾಗಿನೇ ವೈದ್ಯಕೀಯ ಸಮಾಲೋಚನೆಯ ಅಗತ್ಯತೆ ಇದೆ. ವೈದ್ಯರನ್ನು ಭೇಟಿ ಮಾಡಬೇಕು, ಔಷಧೋಪಚಾರಗಳ ಬಗ್ಗೆ ತಿಳ್ಕೊಳ್ಬೇಕು, ಮನೆ ಮದ್ದು ಇದರ ಬಗ್ಗೆ ಆದರೂ ಕೂಡ ಈ ದಿನ ನೀವು ಮಾಹಿತಿಯನ್ನು ಸಂಗ್ರಹ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ದೂರದ ಪ್ರಯಾಣದ ಸಮಯದಲ್ಲಿ ವಾಹನದ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಆದಷ್ಟು ದೂರದ ಪ್ರಯಾಣವನ್ನು ಮುಂದಕ್ಕೆ ಹಾಕಿ. ಇನ್ನು ಹಳೆಯ ಸಾಲವನ್ನು ತೀರಿಸಬೇಕು, ಈ ಸಾಲದ ಒತ್ತಡದಿಂದ ಹೊರಬರಬೇಕು ಅಂತ ಹೇಳಿ ಹೊಸ ಸಾಲವನ್ನು ಮಾಡುವಂಥ ಒಂದು ಪ್ರಯತ್ನ ಕೂಡ ಇದೆ. ಹಾಗಾಗಿ ಯಾವುದೋ ಒಂದು ವಸ್ತುವನ್ನು ಅಡ ಇಡುವಂಥದ್ದಾಗಲಿ, ಸ್ನೇಹಿತರಿಂದ ಸಾಲ ಪಡ್ಕೊಳ್ಳುವಂಥದ್ದಾಗಲಿ, ಅಥವಾ ಸಂಘ ಸಂಸ್ಥೆಗಳಿಂದ ಈ ದಿನದಲ್ಲಿ ಹೆಚ್ಚುವರಿ ಸಾಲವನ್ನು ಮಾಡುವಂಥ ಸಂದರ್ಭಗಳು ಕೂಡ ಬರಬಹುದು. ಒಟ್ಟಾರೆ ಹಣಕಾಸಿನ ನಿರ್ವಹಣೆ ಅಷ್ಟೊಂದು ಸಮರ್ಪಕವಾಗಿರಲ್ಲ ಈ ದಿನದಲ್ಲಿ. ಇನ್ನು ಈ ದಿನ ಪವಿತ್ರ ಸ್ಥಳಕ್ಕೆ ಭೇಟಿ ಮಾಡುವಂಥದ್ದು, ಒಂದು ದಾನ ಧರ್ಮದ ವಿಚಾರದಲ್ಲಿ ಆಸಕ್ತಿ ಇರುವಂಥದ್ದು, ದೇವಾಲಯ ದರ್ಶನ ಮಾಡುವಂಥ ಒಂದು ವಿಚಾರಗಳು ಕೂಡ ನಿಮ್ಮ ಅಜೆಂಡಾದಲ್ಲಿದೆ. ಹಾಗೆ ಈ ದಿನ ಆಸ್ತಿ ಸ್ವಾಮ್ಯದ ಬಗ್ಗೆ ಇರುವಂಥ ವಿವಾದ, ಆಸ್ತಿ ನಿಮಗೆ ಬರಬೇಕಾ, ಹೆಸರಿಗೆ ಆಗಬೇಕಾ, ಅಥವಾ ಕೋರ್ಟು ಕಚೇರಿಯಲ್ಲಿರುವಂಥ ವಿವಾದ, ಇದು ಈ ದಿನ ಬಗೆಹರಿಯಲ್ಲ. ಏಕೆಂದರೆ ನಿಮ್ಮ ಪ್ರತಿಸ್ಪರ್ಧಿಗಳ ಕೈ ಮೇಲಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಂಡ್ಬಿಡಿ, ನಿಮ್ಮ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಸುಖ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಆದರೆ ಎಲ್ಲವೂ ಇದೆ ಯಾವುದೂ ಇಲ್ಲ ಅನ್ನುವಂಥ ಭಾವನೆ. ಇನ್ನು ಬಹಳ ವಿಶೇಷವಾಗಿ ಈ ದಿನ ನೀವು ಗಮನಿಸಬೇಕಾಗಿರುವಂಥದ್ದು ಹಠಾತ್ ಪ್ರಯಾಣದ ಸೂಚನೆ ಇರುವಂಥದ್ದು. ಇದ್ದಕ್ಕಿದ್ದಾಗೆ ಒಂದು ಪ್ರಯಾಣ ಮಾಡಬೇಕಾಗತ್ತೆ. ಹಾಗೆ ಸಮಾಜದಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಕೆಲವು ಸದಸ್ಯರ ನಡವಳಿಕೆ ನಿಮಗೆ ಕಿರಿಕಿರಿಯನ್ನು ತರುತ್ತೆ. ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ರೀತಿಯಲ್ಲಿ ಮುಸುಕಿನ ಗುದ್ದಾಟ ಇದೆ, ಒಂದು ಕೋಲ್ಡ್ ವಾರ್ ಟೈಪಲ್ಲಿ ನಡೀತಾ ಇದೆ. ಹಾಗೆ ಅವರು ಮಾತು, ಅವರ ನಡವಳಿಕೆ ಈ ದಿನ ನಿಮಗೆ ತೀವ್ರ ಒತ್ತಡವನ್ನು ತರುತ್ತೆ. ಏನಾದರೂ ಮಾಡಿ ಅದನ್ನು ಎದುರಿಸಬೇಕಲ್ಲ ಅಂತ ಹೇಳಿ ನಿಮ್ಮ ಮಾತನ್ನು ಹರಿಬಿಡುವಂಥ ಸಾಧ್ಯತೆ ಇದೆ. ನಿಮಗೆ ಇರುವಂಥ ಅಸ್ತ್ರ ಅಂದರೆ ನಿಮ್ಮ ಮಾತು. ಆ
ಅದನ್ನು ಈ ದಿನ ಯದ್ವಾ ತದ್ವಾ ಬಳಸುವಂಥ ಸಾಧ್ಯತೆ ಇದೆ. ಯಾಕೆಂದರೆ ನಿಮ್ಮ ಕಿರುಕುಳವನ್ನು ನೀವು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಒಮ್ಮೆ ತಾಳ್ಮೆಯನ್ನು ಕಳ್ಕೊಂಡ್ರೆ ನಿಮ್ಮ ಗೌರವವೇ ಕೂಡ ಈ ದಿನ ಕಳೆದು ಹೋಗುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ, ಸಮಾಧಾನದಿಂದ ಇರಿ. ಕುರಿ ಕೊಬ್ಬಿದಷ್ಟು ಕುರುಬನಿಗೆ ಲಾಭ ಅಂತ ಹೇಳ್ತಾರೆ. ಏಕೆ ಅಂತ ಹೇಳಿದ್ರೆ ಅವರು ಮಾಡುವಂಥ ಈ ಸಣ್ಣ ಪುಟ್ಟ ತಪ್ಪುಗಳೇ ಕೊನೆಗೆ ಅವರೇ ಪಶ್ಚಾತ್ತಾಪ ಪಡಬೇಕು. ಆ ಒಂದು ಪರಿಸ್ಥಿತಿಗೆ ಅವರನ್ನು ತಂದು ನಿಲ್ಲಿಸಬೇಕು. ಅದಕ್ಕಾಗಿ ಸ್ವಲ್ಪ ತಾಳ್ಮೆಯಿಂದ ಸಮಯವನ್ನು ನೀವು ಕಾಯಬೇಕಾಗತ್ತೆ. ಹಾಗೆ ಈ ದಿನ ಹೊಸ ಹೊಸ ಪ್ರಸ್ತಾಪಗಳು ನಿಮ್ಮ ಕಡೆ ಬರುವಂಥದ್ದು ಇದೆ. ಹಣ ಹೂಡಿಕೆ ಇರ್ಬೋದು, ಸಂಬಂಧದ ವಿಚಾರಗಳಲ್ಲಿರ್ಬೋದು, ವ್ಯಾಪಾರ ವ್ಯವಹಾರಗಳಲ್ಲಿ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವಿಚಾರಗಳಿರ್ಬೋದು. ಅಂಥ ಒಂದು ಪ್ರಪೋಸಲ್ಸ್ ಈ ದಿನ ಬರುವಂಥದ್ದು ಕೂಡ ಇದೆ. ಆದರೆ ಅದನ್ನು ಯಾವ ರೀತಿಯಲ್ಲಿ ನೀವು ಅಂಗೀಕರಿಸ್ತೀರಿ, ಅದನ್ನು ನೀವು ಒಪ್ಕೊಳ್ಳಿಕ್ಕೆ ಧೈರ್ಯ ಇದೆಯಾ, ಅದನ್ನು ಸಮರ್ಥವಾಗಿ ನಿಭಾಯಿಸ್ತೀರಾ, ಒಂದಲ್ಲ ಎರಡು ಸಲ ಆಲೋಚನೆ ಮಾಡಿ. ಏಕೆಂದರೆ ಬರುವಂಥ ಅವಕಾಶಗಳನ್ನು ಕಳ್ಕೊಳ್ಬಾರ್ದು. ಹಾಗೆ ಬಂದಿದೆ ಅಂತ ಹೇಳಿ ಅದನ್ನು ಕಣ್ಣು ಮುಚ್ಚಿಕೊಂಡು ಅಕ್ಸೆಪ್ಟ್ ಕೂಡ ಮಾಡ್ಕೊಳ್ಬಾರ್ದು. ಇದು ಬಹಳ ಸೂಕ್ಷ್ಮದ ಪ್ರಶ್ನೆ, ಜಾಣತನದ ಪ್ರಶ್ನೆ ಇದು. ಹಾಗಾಗಿ ನಿಮ್ಮ ಬುದ್ಧಿವಂತಿಕೆಯನ್ನು ಇಲ್ಲಿ ಅಪ್ಲೈ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಈ ದಿನ ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.